ಲಕ್ಷ್ಮಣ ಬದುಕು ಜಟಕ ಬಂಡಿ ವಿಧಿ ಅದಕ್ಕೆ ನೇತಾರ ಜೀವರಾದ ನಾವೆಲ್ಲ ಕುದುರೆಗಳು ಇದ್ದ ಹಾಗೆ ಮದುವೆಗೋ ಮಸನಕ್ಕೋ ಓಡಿಸುವ ಅವನಲ್ಲದೆ ಜೀವರಾದ ನಾವಲ್ಲ. ಈ ಮಾತನ್ನು ಯಾಕೆ ಉಲ್ಲೇಖಿಸಿದ ಬಲ್ಲಿಲ್ಲ? ಅಯೋಧ್ಯೆಯಲ್ಲಿ ರಾಮ ಪಟ್ಟಾಭಿಷೇಕವಾಗುತ್ತದೆ ಎಂಬ ಹಾಗೆ ಸಕಲರು ಸಂಭ್ರಮಿಸುತ್ತಾ ಇದ್ದ ಬರುವ ಕಾಲ ವಿಧಿಚಿತ್ತ ಬೇರೆಯಾಗಿ ಹೋಯಿತು. ಕೈಕೇಯಿ ಮಂಥರೆಯರ ಚಿಂತನ ಮಂಥನದ ಫಲ ರಾಮ ವನಾಭಿಗಮನಗೈಯಬೇಕಾದ ಸ್ಥಿತಿ ನಿರ್ಮಾಣವಾಯಿತು. ಪಿತೃವಾಕ್ಯ ಪರಿಪಾಲನಾ ದೀಕ್ಷೆಯನ್ನು ಹೊತ್ತಂತಹ ನಾನು ಅಲ್ಲಿಂದ ಹೊರಟು ಬಂದವನಿದ್ದೇನೆ. ಏನು ಮಾಡೋಣ? ಗಂಡನನ್ನನುಸರಿಸಿ ಬದುಕುವುದು ಸತೀ ಧರ್ಮ ಅಂತ ಸೀತಾ ನೀನು ನನ್ನ ಜೊತೆಯಲ್ಲಿ ಬಂದೆ. ಅಣ್ಣನನ್ನು ಬಿಟ್ಟಿರಲಾರೆ ಎಂಬ ಹಾಗೆ ತಿಳಿದಂತಹ ಲಕ್ಷ್ಮಣ ನಿನ್ನ ಸತಿಯನ್ನೊಡಂಬಡಿಸಿ ಮಾತೆಯನ್ನೊಡಂಬಡಿಸಿ ನನ್ನ ಜೊತೆ ಸೇರಿಕೊಂಡು ಬಂದೆ. ಹಾಗೆ 3 ಮಂದಿ ಅಯೋಧ್ಯೆಯಿಂದ ಹೊರಟು ಬಂದವರಿದ್ದೇವೆ. ಹೊರಟರಾಗ ಅಯೋಧ್ಯೆಯಿಂದ ರಾಮ ಲಕ್ಷ್ಮಣರು ಅಂತಾಡಿದ್ರು. ಆದರೆ ಕೆಲವರೆಲ್ಲ ಹೇಳಿದ್ರು ಅಯೋಧ್ಯೆಯ ಭಾಗ್ಯ ದೇವತೆಯೇ ಹೊರಟು ಹೋಗುತ್ತಾ ಇದೆ ಎಂಬ ಹಾಗೆ. ಅವರಿಗೆಲ್ಲ ಅಭಯ ಪ್ರದಾನವನ್ನು ನಾ ಮಾಡಿದವನೇ. ಭಾಗ್ಯ ದೇವತೆ ಹೊರಟು ಹೋಗುತ್ತಾ ಇಲ್ಲ, ಭಾಗ್ಯ ದೇವತೆ ಭಾಗ್ಯಭಾಮಿನಿಯಾಗಿ ಮತ್ತೊಮ್ಮೆ ಬರುವ ಪರ್ವಕಾಲದ ಪ್ರತೀಕ್ಷೆಯಲ್ಲಿರಿ ಎಂಬ ಹಾಗೆ ಅವರನ್ನೆಲ್ಲ ಸಮಾಧಾನ ಪಡಿಸಿ ನಾವು ಗಂಗೆಯ ದಂಡೆಯನ್ನು ಸೇರಿ ಗುಹನಿಂದ ಮಧ್ಯರಾತ್ರಿಯಲ್ಲಿ ಎದ್ದು ನಾವು ಹೊರಟಬೇಕಾಯಿತು. ಪ್ರಜೆಗಳೆಲ್ಲ ರಾಮ ಇಲ್ಲದ ರಾಜ್ಯ ನಮಗೆ ಬೇಡ ಅಂತ ಆಡಿದ್ರು. ಅವರು ನಿದ್ರೆಯಲ್ಲಿದ್ದ ಕಾಲ ನಾವು ಗಂಗೆಯನ್ನು ಉತ್ತರಿಸಿದೆವು. ಮಾತ್ರವಲ್ಲ ಚಿತ್ರಕೂಟವನ್ನು ಸೇರಿದೆವು. ಅಲ್ಲಿಂದ ಮುಂದುವರಿದು ಕಾನನ ಸೇರುವ ಹೊತ್ತು ತಮ್ಮನಾದ ಭರತ ಬಂದ. ಮರಳಿ ಅಯೋಧ್ಯೆಗೆ ಬರಬೇಕೆಂದು ಕೇಳಿಕೊಂಡ. ಅವರಿಗೆ ಸಮಾಧಾನದ ಮಾತುಗಳನ್ನಾಡಿ ಪಾದುಕೆಯನ್ನು ಅವನ ಕರಕಮಲಕ್ಕಿತ್ತು. ಮತ್ತೆ ನಾವು ಹೀಗೆ ಇದ್ದರೆ ನಮ್ಮವರು ಮತ್ತೆ ನಮ್ಮ ಜೊತೆ ಸೇರುತ್ತಾರೆ ಅಂತ ಮುಂದುವರಿದು ಬಂದೆವು. ಬಂದು ನಿಂತ ಕ್ಷೇತ್ರ ಇದುವೇ ಪಂಚಮುಖ್ಯದ ಕಾನನ. ಮುಂದೆ ನಿರ್ಮಲೆಯಾಗಿ ಹರಿಯುತ್ತಾ ಇದ್ದಾಳೆ ಗೋದಾವರಿ ನದಿ. ಈ ನದಿಯಲ್ಲಿ ನಿಂದು ಇಲ್ಲೇ ನಾವು ಇರುವುದಕ್ಕೆ ಇದು ಸೂಕ್ತ ಸ್ಥಳ ಅಂತ ನನಗನ್ನಿಸ್ತಾ ಉಂಟು. ಹಾಗಾದ ಕಾರಣ ನಮ್ಮ ಇರುವಿಕೆಗಾಗಿ ಒಂದು ವ್ಯವಸ್ಥೆ ಮಾಡುವೆಯಾ ತಮ್ಮ? ನಿನ್ನ ಮಾತಿನಂತೆ ಆಗಲಿ. ಲಕ್ಷ್ಮಣ ಒಂದು ವ್ಯವಸ್ಥೆ ಮಾಡುತ್ತಾಡಿದೆ ನಾನು. 2 ಪರ್ಣ ಕುಟೀರಗಳನ್ನು ರಚಿಸಿದ್ದಿ. ನಿಜ. ಯಾಕಾಗಿ? ಅಣ್ಣ ಅತ್ತಿಗೆಯಾದ ನಿಮಗೆ ಇರುವುದಕ್ಕೊಂದು ಪರ್ಣ ಕುಟೀರವಾದರೆ ನಿಮ್ಮ ಏಕಾಂತಕ್ಕೆ ಭಂಗವಾಗದಂತೆ ಸದಾ ನಿಮ್ಮ ರಕ್ಷಣೆಯನ್ನು ಮಾಡುವುದಕ್ಕೆ ಇನ್ನೊಂದು ಪರ್ಣ ಕುಟೀರವನ್ನು ನಾನು ನನಗಾಗಿ ಸಿದ್ಧಪಡಿಸಿದೆ. ಅಲ್ಲ ಸಹೋದರ, ಆದರ್ಶವನ್ನು ಸಂಸ್ಕಾರದಿಂದ ಕಲಿಸಿಕೊಡಬೇಕಾದ ಸ್ಥಿತಿಯುಳ್ಳವರಿಗೆ ವಿಶ್ವಾಮಿತ್ರ ಶಿಷ್ಯರು, ವಸಿಷ್ಠರ ಕರಕಮಲ ಸಂಜಾತರು ಅಂತ ಹೆಸರು. ಅದನ್ನು ಸ್ಥಾಪಿಸಿ ತೋರಿಸಿದೆ. ಆದರೆ ಇಲ್ಲಿ ಮುಂದೆ ನಾವು ಪರ್ವಕಾಲದಲ್ಲಿ ಶುಭ ಮುಹೂರ್ತದಲ್ಲಿ ಈ ಪರ್ಣಕುಟೀರವನ್ನು ಪ್ರವೇಶ ಮಾಡಿ ನೆಮ್ಮದಿಯಿಂದ ಬದುಕು ಕಟ್ಟಿಕೊಳ್ಳೋಣ. ಆಗದೆ ಏನು ಯೋಚಿಸ್ತಿರುವೆ? ಹೇಳುವುದಕ್ಕೊಂದು ವಿಷಯ. ತಂದು ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನದಿ ತಂದು ಕೊಡುವರು. ವನ ತೊಳೆದಿ ದುಃಖದಿಂದ ಕಳೆದರು ದಿನವ ಕೆಲವು. ಲಕ್ಷ್ಮಣ, ಅಯೋಧ್ಯೆ ಎನ್ನುವಂತಹ ಮಣ್ಣಿನಲ್ಲಿ ದಶರಥ ಭೂಪತಿ ಎನ್ನುವಂತಹ ವೃಕ್ಷದ ಹಲವು ಶಾಖೆಗಳ ಹಾಗೆ
ನಾವು ಬದುಕಿದವರು ನಿಜ ಅಲ್ವೇ? ಒಂದು ಅಪ್ಪ, 3 ತಾಯಂದಿರು, 2 ತೊಟ್ಟಿಲುಗಳು, 4 ಮಂದಿ ಮಕ್ಕಳು. ನಿಜ. ಅತಿ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ನಾವು ಬದುಕಿ ಬಾಳಿದವರಿದ್ದೇವೆ. ಸತ್ಯ. ಅರಮನೆಯಲ್ಲಿರುವಂತಹ ಕಾಲದಲ್ಲಿ ಕೆಲವರು ಆಡುವ ಮಾತುಗಳನ್ನು ನಾನು ಕೇಳಿದ್ದೇನೆ. ರಾಮ ಲಕ್ಷ್ಮಣರು ಒಂದೇ ತೊಟ್ಟಿಲಿನಲ್ಲಿ ಮಲಗಿ ಬೆಳೆದವರಿದ್ದಾರೆ ಎನ್ನುವ ಹಾಗೆ. ನಿಜ. ಆ ಮಾತನ್ನು ಕೇಳುವಾಗ ನನಗೆ ಸಂತೋಷವಾಗುತ್ತಾ ಇದೆ. ಆ ಕಾರಣವೋ ಏನು? ಜನ್ಮದಿಂದ ಇಲ್ಲಿಯವರೆಗೆ ಒಂದರೆ ಕ್ಷಣವು ನಿನ್ನನ್ನು ತೊರೆದು ನಾನು ಬದುಕಿದವನಲ್ಲ, ಸರಿ, ನಿನ್ನ ಜೊತೆಯಲ್ಲೇ ಇದ್ದವ. ಲೋಕದಲ್ಲಿ ಅಣ್ಣ ತಮ್ಮಂದಿರು ಹೇಗಿರಬೇಕು ಎನ್ನುವ ಹಾಗೆ ಕಣ್ಣು ಹಾಯಿಸಿದರೆ ಕಾಣುವುದು ಯಾವುದು? ಅಯೋಧ್ಯೆ. ಅಯೋಧ್ಯೆಯ ಅರಮನೆಯಲ್ಲಿ ಬೆಳೆಯುತ್ತಿರುವಂತಹ ನಾವುಗಳು ನಿಜ. ಹಾಗೆಂದು ನಾವು ಹೆಮ್ಮೆಯಿಂದ ಹಿಕ್ಕಿದವರಲ್ಲ, ಬೀಗಿದವರಲ್ಲ. ಅದು ಜೀವನದ ಆದರ್ಶ ಎನ್ನುವ ಹಾಗೆ ಆ ಆದರ್ಶವನ್ನು ನಾವು ಪಾಲಿಸಿದವರು, ಉಳಿದವರಿಗೆ ತೋರಿಸಿಕೊಟ್ಟವರು. ಸತ್ಯ. ಅಣ್ಣ, ಮಕ್ಕಳಿಗೆ ತಂದೆ ತಾಯಿ ಮೊದಲ ಗುರು ಎಂದು ಎಲ್ಲರೂ ಹೇಳುತ್ತಾರೆ. ಸತ್ಯ. ಆದರೆ ನನ್ನ ಜೀವನದಲ್ಲಿ ಮೊದಲ ಗುರು ನೀನು. ಯಾಕೆ ಈ ಮಾತನ್ನು ಹೇಳಿದೆ? ಯಾಕೆ? ಹಿಂದಿನ ಪ್ರಕರಣವನ್ನು ಸರಿಯಾಗಿ ನೆನಪು ಮಾಡಿಕೊ. ಯಜ್ಞ ಸಂರಕ್ಷಣಾ ಕಾಲದಲ್ಲಿ ಅದೆಷ್ಟೋ ಮಂತ್ರವನ್ನು ನೀನು ನನಗೆ ಉಪದೇಶಿಸಿದವ. ಸತ್ಯ. ಆ ಕಾರಣದಿಂದ ನೀನು ನನಗೆ ಗುರುವಾದೆ. ವಿಶ್ವಾಮಿತ್ರರಿಂದ ನನಗೆ, ನನ್ನಿಂದ ನಿನಗೆ, ಅಲ್ವೇ? ಮತ್ತೆ ಅಣ್ಣನಾಗಿ ತಮ್ಮನಾಗಿ ನಿನ್ನ ಜೊತೆ ನಾನು ಸಾಗುತ್ತಾ ಬಂದವ. ಇನ್ನು ತಂದೆಯ ರೂಪದಲ್ಲಿ, ತಂದೆ ತಾಯಿಯ ರೂಪದಲ್ಲಿ ಹೇಗೆ ಎನ್ನುವ ಪ್ರಶ್ನೆಯನ್ನಿಟ್ಟರೆ, ಅರಮನೆಯಿಂದ ಹೊರಡುವಂತಹ ಕಾಲದಲ್ಲಿ ತಾಯಿ ಆಡಿದಂತಹ ಮಾತು ಏನು? ಮಗನೇ, ಕಾನನಕ್ಕೆ ತೆರಳುವಾಗ ಕಾನನವನ್ನೇ ಅರಮನೆ ಎನ್ನುವ ಹಾಗೆ ಭಾವಿಸು. ಮಾತೆ ಜಾನಕಿಯನ್ನೇ ನಿನ್ನ ಮಾತೆ ಎನ್ನುವ ಹಾಗೆ ಭಾವಿಸು. ಅಣ್ಣನಾದಂತಹ ರಾಮದೇವನನ್ನು ತಂದೆ ಎನ್ನುವ ಹಾಗೆ ಭಾವಿಸು. ಸದಾ ಅವರ ಸೇವೆಯನ್ನು ಮಾಡುತ್ತಾ ಬಾ ಮಗನೇ ಎನ್ನುವ ಹಾಗೆ ಆಶೀರ್ವದಿಸಿ ಕಳಿಸಿದವರು. ರಾಮಂ ದಶರಥಂ ವಿದ್ಧಿ, ಅಲ್ವೇ? ಸುಮಿತ್ರಾ ಮಮ ವಿದ್ಧಿ, ಸೀತಾ ಮಮ ವಿದ್ಧಿ, ಅಯೋಧ್ಯಾಂ ಪಟವಿಂ ವಿದ್ಧಿ. ಆ ರೀತಿಯಾಗಿ ನಾನು ನಡೆದುಕೊಂಡು ಬಂದವನಿದ್ದೇನೆ. ಅಲ್ಲ, ಇಲ್ಲಿಯವರೆಗೆ ತಂದೆ ತಾಯಿಯ ರೂಪದಲ್ಲೇ ನಿಮ್ಮನ್ನು ಕಾಣುತ್ತಾ ಬಂದವ. ಅಣ್ಣ, ಮಕ್ಕಳಿಗೆ ತಂದೆ ತಾಯಿಗೆ ಯಾವುದು ಪ್ರಿಯ, ಯಾವುದು ಉತ್ತಮ ಎನ್ನುವುದನ್ನು ಹೇಳಿಕೊಡಬೇಕೇ ಹೇಳಬೇಕು. ಮಕ್ಕಳು ಅರ್ಥ ಮಾಡಿಕೊಂಡು ಕೊಟ್ಟರೆ ತಂದೆ ತಾಯಿ ಅಲ್ವೇ? ನಾವು ಈ ಪರ್ಣ ಕುಟೀರದಲ್ಲಿ ಬದುಕಬೇಕಾದರೆ ತಿನ್ನುವುದು ನಮಗೆ ಅಗತ್ಯವಲ್ಲವೇ? ಖಂಡಿತ. ಆ ಕಾರಣದಿಂದಾಗಿ ಈ ವನದಲ್ಲಿರುವಂತಹ ಉತ್ತಮವಾದಂತಹ ಫಲಪುಷ್ಪಗಳನ್ನು ದಿನಂಪ್ರತಿ ಕೊಯ್ದು ನಿಮಗೆ ತಂದು ನಾನು ಕೊಡುವಂತಹ ಈ ಕಾರ್ಯವನ್ನು, ಈ ಸೇವೆಯನ್ನು ಮಾಡುವುದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಂದ ಮೂಲಗಳನ್ನು ತಂದು ಈಯುವೆ ಎನ್ನುವಂತಹ ನಿನ್ನ ಅಪೇಕ್ಷೆ ಯಾವತ್ತೂ ಅದನ್ನು ಉಪೇಕ್ಷಿಸುವುದಿಲ್ಲ ಸಹೋದರ. ನಿನ್ನ ಕರ್ತವ್ಯದಲ್ಲಿ ನೀನು ಭಾಜನನಾಗು, ನಿನ್ನ ಕರ್ಮಕ್ಕೆ ತಕ್ಕ ಫಲ ಪ್ರಾಪ್ತಿಯಾಗಲಿ. ಹೋಗಿ ಬರುತ್ತೇನೆ ಅಣ್ಣ. ಶುಭ ಕಾಲ. ನಮ್ಮ ಈ ಕುಟೀರದ ವ್ಯವಸ್ಥೆ ಬೆಳಗಬೇಕಿದ್ರೆ ಗೃಹಿಣಿ ಗೃಹ ಮುಚ್ಚತೆ. ಸತ್ಯ ಅಲ್ವೇ? ನಿಜ. ಹೇಗೆ ತೊಡಗಿಕೊಳ್ಳುವೆಯಾ? ಒಂದು ದಿನ ಅಲ್ಲಿರುವ ಋಷಿಗಳು ಬಂದು ರಾಮನ ಕರುಣೆಗಿರಗುತ್ತ ಋಷಿವರೇಣ್ಯರಿರ ಮಣಿಯಬೇಕಾದವ ನಾನು, ಮಾನಿಸಬೇಕಾದವರು ನೀವು. ನಾನೊಬ್ಬ ಕ್ಷಾತ್ರಿಯ, ನೀವು ಋಷಿವರ್ಗ, ಬ್ರಹ್ಮವರ್ಗ. ನಾ ವಂದಿಸುವ ಮೊದಲು ನೀವೇ ವಂದಿಸುತ್ತಾ ಇದ್ದೀರಿ. ಅದು ಆಪತ್ಕಾಲದಲ್ಲಿ ಹಾಗೆ ರಾಮ, ನಾವು ಒಟ್ಟು ನಮಗಿಂದ ಈ ಕಷ್ಟದಿಂದ ಪರಿಹಾರ ಆಗಬೇಕು, ಹಾಗಾಗಿ ವಂದಿಸಿಕೊಟ್ಟದ್ದು. ಹಿತಮಾನಸರಾಗಿದ್ದೀರಿ. ಏನು ಸ್ವಾಮಿ ಹೇಳಿ? ಚಿತ್ತವಿದೆಯ ರಾಮ, ಚಿತ್ತವಿದೆಯ ರಾಮ, ರಾಮ ರಾಮ. ಚಿತ್ತವಿದೆಯ ರಾಮ,
ಭೀತರಾಗಿ ಕೇಳುವಲ್ಲಿ ಕಾರಣ ಹೌದು. ಏನು? ನಾವು ಇಲ್ಲೇ ಕಾಡಿನಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡಿ ಬದುಕುವವರು. ಒಳ್ಳೆಯದು. ಲೋಕ ಕಲ್ಯಾಣ ಒಂದೇ ನಮ್ಮದಾದಂತಹ ಉದ್ದೇಶ, ಬೇರೆ ಯಾವುದು ಉದ್ದೇಶ ಇಲ್ಲ ರಾಮ. ಸರಿ. ಹಾಗಂತ ನಾವು ಆ ಯಜ್ಞ ಕರ್ಮಾದಿಗಳನ್ನು ಮುಂದುವರಿಸುವುದಕ್ಕೆ ಹ. ಇಂದಿನಿಂದ ಆಗುತ್ತಾ ಇಲ್ಲ ರಾಮ. ಯಾರಿಂದ ತಡೆ? ಯಾಕೆ ತಡೆ? ಇಷ್ಟರವರೆಗೆ ಸಾಂಗವಾಗಿ ನಡೆಯುತ್ತಿದ್ದಂತ ಯಜ್ಞ ಯಾಗಾದಿಗಳು ಹ. ಇನ್ನು ಮುಂದೆ ನಡೆಯದು ಎನ್ನುವ ಹಾಗೆ ಎಲ್ಲರೂ ಭೀತಿಗೊಳಗಾಗಿದ್ದೇವೆ. ಬರೀ ಯಾರಿಂದಲೂ ತೊಂದರೆ ಆಗಿದೆ. ಹೌದು ರಾಮ. ಹ. ಮೊನ್ನೆ ನಾವು ಯಜ್ಞದಲ್ಲಿ ತೊಡಗಿರುವಾಗ ಹ. ದೂರದಲ್ಲಿ ಒಬ್ಬ ಬಂದು ನಿಂತಿದ್ದಾನೆ. ಹೌದೇ? ನಾವು ಯಾವತ್ತು ಯಜ್ಞದ ಬಗ್ಗೆ ಗಮನವನ್ನು ಕೊಡುವುದು ಬಿಟ್ಟು ಹ. ಆ ಕಡೆ ಈ ಕಡೆ ಎಷ್ಟು ಗಮನವನ್ನು ಕೊಡುವುದಿಲ್ಲ. ಹ. ಆದ್ರೂ ಕೂಡ ಹೀಗೆ ನೋಡಿ ಹೋಯ್ತು, ಬಂದು ನಿಂತದ್ದು ಗೊತ್ತಾಯ್ತು. ನಿಮಗೆ ಹೊತ್ತು ಗೊತ್ತಿನ ಗೊಡವೆ ಇರುವುದಿಲ್ಲ. ಇರುವುದಿಲ್ಲ. ಕರ್ಮದ ಬಗ್ಗೆ ನಿಮಗೆ ಲಕ್ಷ್ಯ ಏನಿದ್ರು ಕೂಡ ಹ. ಯಜ್ಞದ ಬಗ್ಗೆ ಲಕ್ಷ್ಯವನ್ನು ಇರಿಸಿಕೊಂಡು ಬಹುಶಃ ಅವನಿಗೆ ಸಮಯ ಬಂದಿದೆ. ಎಲ್ಲಿಯೋ ಯಜ್ಞವನ್ನು ನೋಡುವುದಕ್ಕೂ ಹಾಗೆ ನಮ್ಮನ್ನು ಕಾಣುವುದಕ್ಕೂ ಬಂದಿರಬಹುದು ಎನ್ನುವ ಹಾಗೆ ಗ್ರಹಿಸಿದೆ. ಸರಿ. ನಾವು ನಮ್ಮಷ್ಟಕ್ಕೆ ಯಜ್ಞವನ್ನು ಮಾಡ್ತಾ ಇರ್ಬೇಕಾದ್ರೆ ಹ. ಹೀಗೆ ನೋಡ್ತೇವ, ಅವ ಅಲ್ಲಿ ಇಲ್ಲ. ಎಲ್ಲಿ ಹೋಗ? ಎಲ್ಲಿ ಹೋದ ಅಂತ ಹೀಗೆ ಒಮ್ಮೆ ಕಣ್ಣು ಹಾಯಿಸಿದ, ಹೀಗೆ ದೃಷ್ಟಿಯನ್ನು ಹಾಯಿಸಿದ್ರೆ ಹ. ಅಲ್ಲಿಯೂ ಸುತ್ತಲೂ ಕಾಣುತ್ತೇನೆ. ಮತ್ತೆ ಹೀಗೆ ನೋಡ್ತೇನೆ, ಯಜ್ಞ ಕುಂಡವೇ ಅಲ್ಲಿಲ್ಲ. ಯಜ್ಞ ಮುಂದೆ ಇಲ್ಲ. ನಾವು ಮಾಡುತ್ತಿರುವಂತ ಯಜ್ಞ ಕುಂಡವೇ ರಾಮ ಅಲ್ಲಿಂದ ಕಿತ್ತು ದೂರದಲ್ಲಿ ಎಸೆದು ಹೋಗಿದ್ದಾರೆ. ಮಾಯೆಯಿಂದ ಈ ಯಜ್ಞ ಕುಂಡವನ್ನು ಕಿತ್ತು ಬಿಸಾಡಿದ್ದಾನೆ ರಾಮ. ಹ. ನಾವು ಇಷ್ಟರವರೆಗೆ ಯಾರಿಗೂ ಅನ್ಯಾಯ ಮಾಡುವುದಕ್ಕೆ ಹೋದವರಲ್ಲ. ಏನಿದ್ರೂ ಕೂಡ ಲೋಕ ಕಲ್ಯಾಣವಾಗಲಿ ಎನ್ನುವ ಹಾಗೆ ನಾವು ಆಶಿಸಿ ಯಜ್ಞ ಯಾಗಾದಿಗಳನ್ನು ಮಾಡುವ ಒಳ್ಳೆ ಚಿತ್ತ. ಅಂತದ್ರಲ್ಲಿ ಇದು ಯಜ್ಞ ಕುಂಡವನ್ನೇ ತೆಗೆದು ಎಸೆತಾನಂತಾದ್ರೆ ಅವನಿಗೆ ನಾವು ಏನು ಅನ್ಯಾಯ ಮಾಡಿದ್ದೇವೆ ರಾಮ? ಯಾಕೆ ಬೇಕಾಗಿ ಈ ರೀತಿಯ ಕಷ್ಟವನ್ನು ಕೊಟ್ಟಿದ್ದಾನೆ ರಾಮ? ಇದು ಒಬ್ಬನ ಕತೆ. ಒಬ್ಬನ ಕತೆ ಅಲ್ಲ ರಾಮ. ಮತ್ತೊಬ್ಬ ಕಳನು ದೂರ ನಿಂತುಕೊಂಡು ಕಲ್ಲಿಟ್ಟು ನಿಂತುಕೊಂಡು ಕಲ್ಲಿಟ್ಟು ಹತ್ತು ಗಾಯವ ಮಾಡಿದ ರಾಮ, ಹತ್ತು ಗಾಯವ ಮಾಡಿದ ಮೂಗಿಂದ ಬಗೆಲೆತ್ತರವನೇ ನೋಡಿದ, ಮತ್ತು ಗಾಯವ ಮಾಡಿದ ಮೂಗಿಂದ ಬಗೆಲೆತ್ತರವನೇ ನೋಡಿದ, ನೋಡಿದ ಚಿತ್ತ ವಿಜಯ ರಾಮ ರಾಮ ರಾಮ. ಸ್ವಾಮಿ, ಅಷ್ಟು ಮಾತ್ರವಲ್ಲ, ಯಾಗಕ್ಕೆ ಕುಳಿತಿರುವಂತಹ ಸಂದರ್ಭದಲ್ಲಿ ಕಲ್ಲೊಂದನ್ನು ಎತ್ತಿ ದೂರದಲ್ಲಿ ನಿಂತು ನಮ್ಮ ತಲೆಗೆ ನೋಟವನ್ನು ಮಾಡಿ ಕಲ್ಲಲ್ಲಿ ಹೊಡೆದವನಿದ್ದಾನೆ. ಮೊದಲಿನವನೇ. ಮೊದಲಿನವ ಅಂತ ಒಬ್ಬ ಅಲ್ಲ ರಾಮ, ಮತ್ತೊಬ್ಬ ಇವ. ಮತ್ತೊಬ್ಬ ಅವನ ಕತೆ ಹಾಗಿದ್ದರೆ ಇವನ ಕತೆ ಹೀಗೆ. ಹಾಗಾಗಿ ಅವ ಕಲ್ಲು ಹೊಡೆದುದರ ಫಲ ಒಂದು ಕಲ್ಲು ಎಸೆದದ್ದು ಒಂದು ಕಲ್ಲು, ಆದರೆ ಗಾಯ 10 ಅಲ್ಲ. ನೋಡು, ಮೂಗಿನಿಂದ ರಕ್ತ ಸುರಿತಾ ಉಂಟು, ಕಣ್ಣಿನಿಂದ ರಕ್ತ ಸುರಿತಾ ಉಂಟು, ದೇಹವೆಲ್ಲವೂ ರಕ್ತಮಯವಾಗಿದೆ. ಬ್ರಾಹ್ಮಣರ ರಕ್ತ ಭೂಮಿಗೆ ಬೀಳದು. ಅಂತೂ ಮತ್ತೊಬ್ಬ ಕಳದೂರ ನಿಂತುಕೊಂಡು ಹೇಗೆ? ಇದೆಲ್ಲ ಒಂದು ತಲೆಯವರಿಂದ ಸಾಧ್ಯವೇ? ಒಂದು ತಲೆ ಅಲ್ಲ ರಾಮ. ಮತ್ತೆ ಒಬ್ಬ ಒಂದು ತಲೆಯವನಾದ್ರೆ ಮತ್ತೊಬ್ಬ 2 ತಲೆಯವ, ಇನ್ನೊಬ್ಬ 3 ತಲೆಯವ, ಮತ್ತೊಬ್ಬನಿಗೆ ತಲೆಯೇ ಇಲ್ಲ, ಕೇವಲ ಕೋಡು ಮಾತ್ರ. ಬರುವುದು ಯಜ್ಞ ಕುಂಡಕ್ಕೆ ಬೇಡದ್ದನ್ನೆಲ್ಲ ಹಾಕುದು, ಮಾಂಸವನ್ನೆಲ್ಲ ಸುರಿಯುವುದು, ಮದ್ಯವನ್ನೆಲ್ಲ ಸುರಿಯುವುದು. ಅಷ್ಟಕ್ಕೆ ನಿಲ್ಲಿಸಿದ್ರೆ ಮತ್ತೆ ದೂರದಲ್ಲಿ ಇವ ಮಿಂದು ಮೊನ್ನೆ ಬರ್ತಾ ಇದ್ದಾನೆ, ಎಲ್ಲಿಂದಲೋ ಮಾಯ ರೂಪದಲ್ಲಿ ಬಂದು ಅವನ ಮಡಿಯನ್ನೇ ಹಿಡಿದು ಎಳೆದುಕೊಂಡು ಹೋದರು. ಇವ ಪಾಪ, ಇವನ ಪರಿಸ್ಥಿತಿ ಹೇಗಾಗಬೇಡ. ದೇಹದ ಗಾಯ ಆದ್ರೂ ಮಾಸಬಹುದು, ಮನಸ್ಸಿನ ಗಾಯ ಮಾಸುವುದಿಲ್ಲ. ಅಂತೂ ನಿಮಗೆಲ್ಲ ಒಂದೊಂದು ರೀತಿಯ ಬಾಧೆ ಎಂದು ಹುಯಿಲಿದ್ದ ರುಚಿಗಳ ಮಾತ್ರ ಕೇಳಿದು ರಘುನಂದನನು ನಸು ನಗುತ್ತ ರಘುನಂದನನು ನಸು ನಗುತ್ತ
ಯೋಚನೆ ಮಾಡಬೇಡಿ. ನಾಡು ಅತಂತ್ರವಾದಾಗ ಸಂರಕ್ಷಿಸುವುದಕ್ಕೆ ಋಷಿಗಳು ಬಾಧ್ಯರು. ಋಷಿಗಳು ಅತಂತ್ರರಾದಾಗ ಸಂರಕ್ಷಿಸುವುದಕ್ಕೆ ನಾಡನ್ನಾಡುವ ಅರಸರು ಯೋಗ್ಯರು. ಈ ದೃಷ್ಟಾಂತವನ್ನು ತಿಳಿದಂತಹ ನಾನು ನಿಮಗೆಂದು ಕೈ ಎತ್ತಿ ಅಭಯ ಪ್ರದಾನ ಮಾಡುತ್ತಾ ಇದ್ದೇನೆ. ನಿಮ್ಮ ಮಾತುಗಳನ್ನು, ನಿಮ್ಮ ಪರಿಸ್ಥಿತಿಯನ್ನು ಕೇಳಿ ನೋಡಿ ಕಿರುನಗೆ ಸೂಚಿದೆ. ಯಾಕೆ ಬಲ್ಲಿರಾ? ನಗು ನಿಮ್ಮ ಬಗ್ಗೆ ಬಂದದ್ದಲ್ಲ, ರಕ್ಕಸರ ಬಗ್ಗೆ ನಗು ಬಂದದ್ದು. ಇಷ್ಟರವರೆಗೆ ಕೇಳುವವರಿಲ್ಲ, ಹೇಳುವವರಿಲ್ಲ ಎಂಬ ಹಾಗೆ ಅಟ್ಟಹಾಸದಿಂದ ಮೆರೆಯುತ್ತಾ ಇದ್ದರು. ನಾವು ಮಾಡಿದ್ದೇ ಸಿದ್ಧಾಂತ, ನಾವು ರೂಪಿಸಿದ್ದೇ ವ್ಯವಸ್ಥೆ, ನಾವು ತೋರಿಸಿದ್ದೇ ದಾರಿ ಎಂಬ ಹಾಗೆ ಧರ್ಮ ಕರ್ಮಕ್ಕೆ ತಡೆಯಾಗಿ ನಿಂತಿದ್ದಾರೆ ಎನ್ನುವುದು ನಿಮ್ಮ ಮಾತುಗಳಿಂದ ಅರ್ಥವಾಗುತ್ತಾ ಇದೆ. ಧರ್ಮವನ್ನು ವಿರೋಧಿಸಿದ ಯಾವನೇ ಆಗಿರಲಿ ಅಂತಹವನು ಅಧಪತನ ಹೊಂದುತ್ತಾನೆ ಎನ್ನುವುದಕ್ಕೆ ಸಾಕ್ಷ್ಯರೂಪವಾಗಿ ನಾನೇ ನಿಂತುಕೊಳ್ಳುತ್ತೇನೆ. ನೀವ್ಯಾರೂ ಚಿಂತಿಸಬೇಡಿ. ಯಾವಾಗ ಋಷಿ ಪರಂಪರೆಗೆ, ಧಾರ್ಮಿಕ ಪರಂಪರೆಗೆ ಅನ್ಯಾಯವಾಗುತ್ತದೋ ಆ ಕಾಲದಲ್ಲಿ ಆಳುವ ಅರಸರು ಎತ್ತು ನಿಲ್ಲಲಿಲ್ಲ ಅಂತಾದ್ರೆ ಸತ್ಯದು ನಿಲ್ಲಬೇಕಾದವ ಯಾರು ಬಲ್ಲಿರ? ಒಬ್ಬ ಯೋಗಿಯೇ ಹೌದು. ಆದ್ದರಿಂದ ಯೋಗಿಯಾಗಿ ಯೋಗಿ ಧರ್ಮವನ್ನು ಅನುಸರಿಸಿ ಬ್ರಹ್ಮದಂಡದ ಬದಲು ಧನುರ್ದಂಡವನ್ನು ಧಾರಣೆ ಮಾಡಿ ಶತ್ರುನಾಶಕ್ಕಾಗಿ ಬದ್ಧನಾಗಿ ನಿಂತಿದ್ದೇನೆ. ಆರ್ಯಾವರ್ತದ ಧರ್ಮ ಸ್ಥಾಪನೆ, ಅಖಂಡ ಭರತ ಖಂಡದ ಧರ್ಮ ಸ್ಥಾಪನೆಗಾಗಿ ರಾಮ ಯಾವತ್ತೂ ಬದ್ಧ ಸಿದ್ಧ. ಆದರೆ ಅದಕ್ಕೊಂದು ಕಾಲ ಅಂತ ಉಂಟು. ಕಲರಿಗೆ ಕಾಲ ಕಟ್ವಗೊಳ್ಳುವ ಸಂದರ್ಭ ಶೀಘ್ರವೇ ಒದಗಿ ಬರ್ತದೆ. ಅಲ್ಲಿವರೆಗೆ ತಾಳಿ ಇದ್ದಷ್ಟನ್ನು ನೀವು ಉಪಯೋಗಿಸಿಕೊಂಡು ಮಾಡಬೇಕಾದ ಸತ್ಕರ್ಮವನ್ನು ಮಾಡುತ್ತಾ ಇರಿ. ನಿಮಗೆಲ್ಲರಿಗೂ ರಾಮ ರಕ್ಷೆ ಇದೆ. ಋಷಿವರೇಣ್ಯರಿಗೆ ಅಭಯ ಕೊಟ್ಟಿದ್ದೇನೆ. ಯಾವುದೇ ಒಂದು ಕಾರಣವನ್ನು ಅವರಿಂದಾಗಿಯೇ ಅವರು ತಂದುಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣ ಆಗಬೇಕು. ಪ್ರತೀಕ್ಷೆಯಲ್ಲಿರುತ್ತೆ. ನನಗೆ ಕೂಡ
ಏನು ಏನು ರಾವಣ ಮಾತ್ರ ಇರುವುದಾ? ಮತ್ತೆ ಬೇರೆ ಯಾರು ಇಲ್ವಾ? ಹಾ, ಯಾರಿದ್ದಾರೆ? ಯಾರು? ಅವರಿಗೆ ತಂಗಿಯವರಿದ್ದಾಳೆ. ಹೌದಾ? ಯಾರವಳು? ಶೂರ್ಪಣಖಿ. ಏನು? ನಿಮ್ಮ ಮೂಗಿನ ಹೊಳ್ಳೆಯಿಂದ ಬಿದ್ದವಳ? ಏನಾಯ್ತು? ಸ್ವಲ್ಪ ಗೌರವ ಕೊಟ್ಟು ಹೇಳಿ ಸ್ವಾಮಿ. ಹೇಗದು? ಹಾಗಲ್ಲ, ಮತ್ತೆ ಶೂರ್ಪಣಖ ದೇವಿ ಎಂಬುದಾಗಿ ಹೇಳಿ. ದೇವಿ ಗುಡಿಯಲ್ಲಿ ಇರುವುದು. ದೇವಿ ಕುಡಿಯಲಿ, ಅದು ಬೇಡ. ಶೂರ್ಪಣಖ ಅಮ್ಮನವರೆಂಬುದಾಗಿ ಹೇಳಿ. ಅಮ್ಮ ಮಕ್ಕಳಿಗೆ ಆಯ್ತು. ಅಮ್ಮ ಮಕ್ಕಳಿಗೆ, ಅದು ಬೇಡ. ಶೂರ್ಪಣಖ ಅಕ್ಕನವರೆಂಬುದಾಗಿ ಹೇಳಿ. ಅಕ್ಕ ತಮ್ಮಂದಿರಿಗೆಲ್ಲ ಹಾಯ್, ಏನು ಮಾತಿಗೆ ಮಾತನ್ನು ಆಡ್ತಾ ಇದ್ದೀರಿ? ಏನು? ನಿಮ್ಮನ್ನು ಬಿಟ್ರೆ ಪ್ರಪಂಚ ಬಿಡುವ ಹಾಗಿಲ್ಲ ನೀವು. ನಿಮ್ಮನ್ನು ನಮಸ್ಕಾರ. ನಮಸ್ಕಾರ. ನೀವು ನಮ್ಮವರೇ. ಹಾ, ಸದಾ ಕಾಲ ಆ ತಾಳದಲ್ಲಿ ಸಂಗೀತವನ್ನು ಹೇಳುವುದು ಹಾ, ಹಾ. ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಹೌದಾ? ನಿಮ್ಮ ಸಂಗೀತವನ್ನು ಕೇಳಿ ಆ ವೇಳೆಯಲ್ಲಿ ನಾನು ಇಲ್ಲಿ ನೃತ್ಯ ಮಾಡುವುದು ಹೌದಾ? ಅಷ್ಟು ಸೊಗಸು. ನೀವು ಮಾತ್ರವಲ್ಲ, ನಿಮ್ಮವರನ್ನು ಒಟ್ಟು ಸೇರಿಸಿ ಇನ್ನು ಹೇಳುವ ಹಾಗಿಲ್ಲ. ಶ್ರುತಿ ತಾಳಲಯಬದ್ಧವಾಗಿ ಆರೋಹಣ ಅವರೋಹಣ ಅನುಕ್ರಮವಾಗಿ ಪದ್ಯವನ್ನು ಹೇಳುವುದು. ಹಾ, ಹಾ, ಪರಂಪರೆಯವರು. ಹೌದು. ಹಾ, ಒಟ್ಟು ಸೇರಿಸಿದ್ದೀರಿ. ಹಳೆಯ ಹೊಸ ಚೀಲವು ಬಹಳ ಸಂತೋಷವಾಗುತ್ತಾ ಇದೆ. ಹಾ, ನಿಮ್ಮ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೇನೆ, ನಮ್ಮ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ವಿಷ್ಣುವಸು ಹಾಗೂ ವೆಂಕಟೇಶ್ವರ ಪ್ರೀತಿಯ ಮಕ್ಕಳಲ್ಲಿ ಹಿರಿಯವ ರಾವಣೇಶ್ವರ, ಓರ್ವ ಕುಂಭಶ್ರವಣ, ಓರ್ವ ಶೂರ್ಪಣಖಿ, ವಿಭೀಷಣ, ಕುಂಭಕರ್ಣ, ಇದರ ಮಧ್ಯೆ ಶೂರ್ಪಣಖಿ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದೇನೆ. ಅಣ್ಣಂದಿರ ಆಚೆಯ ಮೇರೆಗೆ ಪಾತಾಳ ಲೋಕದ ಸರ್ವಾಧಿಕಾರಿಯಾಗಿರುವಂತಹ ವಿದ್ಯುದ್ವ್ಯೂಹ ಅವರನ್ನು ಮದುವೆಯಾಗಿ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದವರು. ಏನು ದುರಾದೃಷ್ಟವೋ ದೃಷ್ಟಿಯೋ ಎಂಬ ಹಾಗೆ ಈ ಕಾಲಕ್ಕೆ ನಮ್ಮವರು ಯಮಪುರವನ್ನು ಸೇರಿದ್ದಾರೆ. ಬೇಸರವನ್ನು ಹೋಗಲಾಡಿಸುವುದಕ್ಕೋಸ್ಕರವಾಗಿ ಪಂಚವಟಿ ಪ್ರದೇಶ ಶ್ರೇಷ್ಠವಾಗಿ ವಿಹರಿಸ್ತಾ ಇದ್ದೇನೆ. ನಮ್ಮ ರಕ್ಷಣೆಗೆ ಬೇಕಾಗಿ 14,000 ರಕ್ಕಸವೀರರು, ಕರಾಸುರ, ಮೋಷಣ, ತ್ರಿಶೀಲರು ಮೊದಲಾದವರಿದ್ದಾರೆ. ನಿನ್ನೆಯ ದಿನದಂದು ನಮ್ಮ ಮಗಳಾಗಿರುವಂತಹ ಶಂಭುಕ ತಪಸ್ಸಿಗಾಗಿ ಹೋಗಿದ್ದಾರೆ. ವರ್ತಮಾನ ಯಾರೋ ಹುಳು ಮಾನವರು ಹೊಂದಿದ್ದಾರಂತೆ. ಏನದು ಪರಿವಾರ, ಏನದು ಪರಿವಾರ ಇರುವುದು. ಏನದು ಪರಿಮಳ ಮೂಗಿಗೆ ಬಡಿತಾ ಇದೆ. ಎಲ್ಲಿಂದ ಹೇಗೆ ಏನೆಂಬುದಾಗಿ ಅರ್ಥವಾಗುವುದಿಲ್ಲ. ಆದರೆ
ವಿಶೇಷವಾಗಿರುವಂತಹ ಪರಿಮಳ. ಅದೇ ಹೇಗೆ? ಮಾನವರ ಈ ಮಾನವರ ಮಾಂಸವನ್ನು ತಿನ್ನದೆ ಎಷ್ಟು ಕಾಲದ ಮಾನವರ ಪರಿಮಳ ಬರ್ತಾ ಇದೆ ಅಂತೇಳಿ ಆದ್ರೆ ಈ ಕಾಡಿನಲ್ಲಿ ಮಾನವರ ಮಾಂಸವನ್ನು ತಿನ್ನದೆ ಅನೇಕ ಕಾಲವೇ ಕಳೆದು ಹೋಯಿತು. ಈ ವೇಳೆಯಲ್ಲಿ ಮಾನವರ ವಾಸನೆ ಬರ್ತಾ ಇದೆ ಅಂತೇಳಿ ಆದ್ರೆ ತಡ ಮಾಡುವ ಹಾಗಿಲ್ಲ, ಬೇಟೆಯಲ್ಲಿ ಆಡಬೇಕು. ಹೇಗೆ ಕಣ್ಣ ಸುಮ್ಮನೆ ಬಿಡುವ ಹಾಗಿಲ್ಲ. ರುಂಡ ಮುಚ್ಚಗಳನ್ನು ಛೇದಿಸ್ತೇವೆ, ಮಾಂಸವನ್ನು ಸಣ್ಣ ಸಣ್ಣ ತುಂಡು ಮಾಡುವುದು. ಆ ಮಾಂಸಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲವನ್ನು ಒಟ್ಟು ಮಿಶ್ರ ಮಾಡುವುದು. ಕುದಿತಾ ಇರುವಂತಹ ಎಣ್ಣೆಗೆ ಸಣ್ಣ ಸಣ್ಣ ತುಂಡ ಬಿಡುವುದು. ರುಚಿಯ ಬೇರೆ, ತಿನ್ನುವಾಗ ಸೊಗಸು ಬೇರೆ. ರಕ್ತವನ್ನು ಘಟ ಘಟನೆ ಕುಡಿಯುವುದು, ಎಲುಬನ್ನು ಸಣ್ಣ ಸಣ್ಣ ತುಂಡು ಮಾಡುವುದು. ಅದರ ಒಳಗೊಂದು ಪದಾರ್ಥವಿದೆ, ಚಕಿಯುವಾಗ ನಕ್ಕಿಂಜ ಎಂಬುದಾಗಿ ಮಾಡಬೇಕು. ರುಚಿ ಹೆಚ್ಚುತ್ತದೆ. ಪದಾರ್ಥ ಇರುವುದು ಅದರೊಳಗೆ. ಸ್ವಲ್ಪ ರುಚಿ ನೋಡ್ಬೇಕು. ನೀವು ನೋಡಿದ್ರೆ ಮತ್ತೆ ಬಿಡುವ ಹಾಗಿಲ್ಲ ಅಂತಹ ರುಚಿ. ಅಷ್ಟು ಮಾತ್ರವಲ್ಲ, ಆ ಕಣ್ಣನ್ನು ತೆಗೆಯುವುದು. ಅದು ಯಾಕೆ? ಕಣ್ಣಿನ ಉಪ್ಪಿನಕಾಯಿ. ಹೌದು, ಕಣ್ಣಿನ ಉಪ್ಪಿನಕಾಯಿ ಬಹಳ ರುಚಿ. ಕಷ್ಟ ಆಗುದ. ನನಗೆ ಬಹಳ ಇಷ್ಟವಾದದ್ದು ಕಣ್ಣಿನ ಉಪ್ಪಿನಕಾಯಿ. ಚರ್ಮವನ್ನು ತೆಗೆದು ಇರಿಸುವುದು. ಯಾಕೆ? ಈ ಕಾಲದಲ್ಲಿ ನಮಗೆ ತಿರುಗಾಟ ಇದೆ. ಮಳೆಗಾಲದಲ್ಲಿ ಎಲ್ಲಿಂದ ತಿರುಗಾಟ, ಗುಹೆಯಲ್ಲಿ ಇರುವುದು, ಆ ಕಡೆ ಈ ಕಡೆ ಹೋಗುವುದಕ್ಕಾಗುವುದಿಲ್ಲ. ಮಳೆಯ ಪ್ರಭಾವ ಹೆಚ್ಚುತ್ತದೆ. ಆ ವೇಳೆಯಲ್ಲಿ ಸಣ್ಣ ಸಣ್ಣ ತುಂಡು ಮಾಡುವುದು, ಬಿಸಿಲಿನಲ್ಲಿ ಒಣಗಿಸಿ ತಿನ್ನುವುದು. ಹೇಗೆ? ಕುರುಕುರೆ ಕುರುಕುರೆ ಶಬ್ದ ತಿನ್ನುವಾಗ ಕುರುಕುರೆ ಕುರುಕುರೆ ಎಂಬುದಾಗಿ. ಇದನ್ನೆಲ್ಲ ತಿನ್ನುವ ವಿಧಾನ ಹೇಗೆ? ಮಂದ ಬೆಳಕಿನಲ್ಲಿ ಕುಳಿತು ಸಣ್ಣ ಸಣ್ಣ ತುಂಡು ತಿನ್ನುವುದು, ಜೊತೆಗೆ ರಕ್ತವನ್ನು ಕುಡಿಯುವುದು. ರುಚಿ ಹೆಚ್ಚುತ್ತದೆ. ಅಷ್ಟು ಮಾತ್ರವಲ್ಲ, ಕೆಲವೊಂದು
ಪ್ರಾಣಿಗಳು ಕೂಡ ವರ್ಷದಿಂದ ವರ್ಷ ಹೋದಾಗೆ ಆ ಮಾಂಸ ದೊಡ್ಡದಾಗುತ್ತದೆ. ಮಿಣಿ 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 ಎಂಬುದಾಗಿ ತಿನ್ನುವಾಗ ರುಚಿ ಹೆಚ್ಚುತ್ತದೆ. ಇಲ್ಲೇ ಮಾತಾಡುವುದ, ಬೇಟೆಯನ್ನು ಆಡ್ಬೇಕಲ್ವಾ, ತಡ ಮಾಡುವ ಹಾಗಿಲ್ಲ. ಆದಷ್ಟು ಬೇಗ ಮುಂದೆ ಮಿಥಿಲೇಂದ್ರ ಕುಲಜಾತಿ ಬಳಿಕ ರಘುರಾಮನೊಡೆಂದಳು ರಾಘವನೇನ್ನ ಬಿಟ್ಟು ಹೋಗದಿರಿಯ ಈಗ ಬಂದಳು ರಾಜ್ಯದಿ ಕೂಗುತ್ತಾಳೆ ಆರ್ಭಟಿಸಿ ಲಕ್ಷ್ಮಣ ತಾನೆಲ್ಲಿರುವನು ರಾಜ್ಯದಿಯ ಕಂಡನೇನೋ ರಾಘವ ನೀಯನ್ನ ಬಿಟ್ಟು ಹೋಗದಿರೇಯ ರಾಘವ ಜಾನಕಿ ಪ್ರಭು ಯಾವುದೋ ಆರ್ಭಟೆಯನ್ನು ಆಲಿಸಿ ಅವರನ್ನು ನಿಗ್ರಹಿಸ್ತೇನೆ ಎಂಬ ಹಾಗೆ ಧನುರ್ದಂಡವನ್ನು ಎತ್ತಿದ ಸಂದರ್ಭ ನನ್ನ ಕೈ ಹಿಡಿದು ತಡೆಯುತ್ತಾ ಇದ್ದಿ. ಸತ್ಯ ಪ್ರಭು. ಏನೇ ಪ್ರಭು, ಈ ಪಂಚವಟಿಗೆ ಬಂದ ಎಷ್ಟೋ ಕಾಲವು ಕಳೆದು ಹೋಯಿತು. ಆದರೆ ಈ ರೀತಿಯಾದಂತಹ ಕರ್ಕಶವಾದಂತಹ ಧ್ವನಿಯನ್ನು ನಾನು ಯಾವತ್ತೂ ಕೇಳಿಸಿದವರಲ್ಲ. ಸರಿ, ಇದು ರಕ್ಕಸಿಯ ಧ್ವನಿ ಇರುವುದು ಸ್ಪಷ್ಟವಾಗುತ್ತಾ ಉಂಟು. ಸರಿ, ಮೈದುನನಾದಂತಹ ಲಕ್ಷ್ಮಣನು ನಮ್ಮ ಬಳಿಯಲ್ಲಿ ಇಲ್ಲ ಸ್ವಾಮಿ. ಹಾಗಾಗಿ ಆ ರಕ್ಕಸಿ ಒಂದು ವೇಳೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದ್ರೆ ಅವಳನ್ನು ನೋಡುವುದಕ್ಕೆ ಭಯ, ಅವಳ ಕರ್ಕಶವಾದಂತಹ ಧ್ವನಿಯನ್ನು ಕೇಳುವುದಕ್ಕೆ ಭಯ. ಹಾಗಾಗಿ ಓರ್ವಳನ್ನು ನನ್ನನ್ನು ಬಿಟ್ಟು ಹೋಗಬೇಡಿ ಸ್ವಾಮಿ, ನೀನು ಅಳುಕುವುದೇ? ನೀನ್ ಯಾರು? ವೀರ ದಶರಥೇಂದ್ರನ ಸೊಸೆ, ರಾಮಚಂದ್ರನ ಮಡದಿ, ರಾಜ್ಯ ಋಷಿ ಜನಕನ ಸುತೆ. ನಿನಗೆ ಅಳುತ್ತೇನೆ? ಭೂಮಿಯ ಅಡಿಯಲ್ಲಿ ಇದ್ದ ಬಂಗಾರದ ಪೆಟ್ಟಿಗೆಯಲ್ಲಿ ಬಾಯಿ ತೆಗೆದಾಗ ನೀನು ಎದ್ದು ಬಂದ ಶಿಶು. ಸತ್ಯ. ಮೃತ್ಯುವನ್ನು ಗೆದ್ದು ಬಂದ ಶಿಶುವಾಗಬೇಕಾದವಳು ನೀನು. ಈ ಕಾಲಕ್ಕಾಗುವಾಗ ನಿನಗೆ ಅಳುಕು. ಹೌದು ಪ್ರಭು. ಕೇಳುತ್ತಾ ಇರುವುದು ರಾಕ್ಷಸರ ಆರ್ಭಟೆ, ಅದಕ್ಕಾಗಿ ನೀ ಅಳುಕುವುದಲ್ಲ. ಮತ್ತೆ ರಕ್ಕಸಿ ಆರ್ಭಟೆ. ಈ ಬೊಬ್ಬೆ ಹಾಕುವವರಿಗೆಲ್ಲ ಹೆದರಿದ್ರೆ ಈ ನೆಲದಲ್ಲಿ ನಾವೆಲ್ಲ ಬದುಕುವುದಕ್ಕುಂಟೇನೆ. ಅವರನ್ನು ದಮನಿಸುವ ಕುರಿತಾಗಿ ನಾವು ಸದಾ ಚಿಂತನಶೀಲರಾಗಬೇಕು. ಜಾನಕಿ, ಅಂಜ ಬೇಟೆಲೆ ಸೀತೆ, ಮಿಥಿಲೇಂದ್ರ ಕುಲ ಜಾತೆ. ಈ ಕಾಲಕ್ಕಾಗುವಾಗ ಆ ರಕ್ಕಸಿಯನ್ನು ನೀನು ಕಣ್ಣು ಮುಚ್ಚಿ ತೆರೆಯುವುದರ ಒಳಗಾಗಿ ಕೊಂದು
ಮಣ್ಣುಗೂಡಿಸುವವನಿದ್ದೇನೆ. ಯೋಚನೆ ಮಾಡಬೇಡ, ಎಚ್ಚರಿಕೆಯಿಂದ ನನ್ನ ಜೊತೆಯಲ್ಲಿರು. ಹೀಗೆ ಬಾ. ಎಂದು ಧೈರ್ಯವ ಕೇಳಿ ಒಂದು ಗಂಡು ಸಾಯಿಗೆ ನಿದ ಮದನ ಗಂಡು ಸಾಯಿಗೆ ನಿದ ಕೊಂಡೊಯ್ದು ಮನೆಗೆ ಗಂಡನು ಮಾಡ್ಬೇ ಎಂದು ಧೈರ್ಯವ ಕೇಳಿ ಬಂದರ ದೂರದಿಂದ ನೋಡಿ ಆಶ್ಚರ್ಯ, ಪರಮ ಆಶ್ಚರ್ಯ. ಬೇಟೆಯನ್ನು ಮಾಡಬೇಕು, ತಿನ್ನಬೇಕೆಂಬುದಾಗಿ ಮುಂದೆ ಮುಂದೆ ಬಂದ್ರೆ ಇಂತಹದ್ದನ್ನು ತಿನ್ನುವುದಕ್ಕಾಗ್ತದ? ರೂಪ ಮನ್ಮಥನಿಗಿಂತಲೂ ಕೂಡ ದುರ್ಮಡಿ ಚೆಲುವ ಆಕಾಶದಿಂದಳಿದು ಬಂದಿರುವಂತಹ ಮಿಂಚಿದ ಬಳ್ಳಿ ಎತ್ತಿದ್ದಾನೆ. ಇವರನ್ನು ಮಾಡಿದ ಮೇಲೆ ಯಾಕೋ ಶರೀರದಲ್ಲಿ ಬದಲಾವಣೆ. ಇವರೇ ಬೇಕು ಬೇಕು ಎಂಬುದಾಗಿ ಚಳಿ ಚಳಿ ಬಿಸಿ ಬಿಸಿ ಯಾಕೆ ಆಲೋಚನೆ ಮಾಡಿದ್ದೇನೆ. ರೋಗ ಅಲ್ಲ, ರೋಗ ಆಗಿದ್ದೆ ವೈದ್ಯರಲ್ಲಿಗೆ ಹೋಗಬಹುದಿತ್ತು. ಇದು ಹಾಗಲ್ಲ, ಇವರೇ ಬೇಕು, ಇವರನ್ನೇ ಪಡೆಯಬೇಕೆಂಬುದಾಗಿ ಮನಸ್ಸು ಕೇಳ್ತಾ ಇದೆ. ಅಯ್ಯೋ ಅಯ್ಯೋ, ಶಿವನೇ ಸಹಿಸುವುದಕ್ಕಾಗುವುದಿಲ್ಲ. ಹಾಗಾಗಿ ಪಡೆಯುವುದಕ್ಕಾಗಿ ಹೋಗುತ್ತೇನೆ. ಹೀಗೆ ಹೋದ್ರೆ ಹೃದಯಾಘಾತದಿಂದ ಅವ ಕೆಳಗೆ ಬೀಳ್ತಾನೆ. ಹಾಗಾದ್ರೆ ನನಗೆ ಸಿಗ್ತದ? ಇಲ್ಲ. ಹಾಗಾದ್ರೆ ಪಡಿಬೇಕು ಅಂತೇಳಿ ಆದ್ರೆ ನಾವು ಹೇಗಿದ್ದೇವೆ? ಅಳಿವಾದ್ರೆ ಅಷ್ಟಸಿದ್ಧಿಗಳನ್ನು ಬರವು. ಹಾಗಾಗಿ ಮನದೊಳಗೆ ಯೋಚನೆಯ ಮಾಡಿ ಏನೋ ತನಿದ ಮನದೊಳಗೆ ಯೋಚನೆಯ ಮಾಡಿ ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ಅಷ್ಟಸಿದ್ಧಿಗಳನ್ನು ಬಲ್ಲವರು ಯಾವ ಕಾಲಕ್ಕೆ ಯಾವ ವೇಷವನ್ನಾದರೂ ನಾವು ಮಾಡ್ತೇವೆ. ಈಗೊಂದು ವೇಷ, ಮತ್ತೆ ಬೇರೊಂದು ವೇಷ, ನಾಳೆ ಇನ್ನೊಂದು ವೇಷ ಅಂತಹ ವಿಶೇಷತೆ ಇರುವವಳು ನಾನು. ಹಾಗಾಗಿ ನನ್ನ ವೇಷ ಹೇಗೆ ಏನು ಎಂಬುದಾಗಿ ನೀವೇ ನೋಡಿ. ಹೆಣ್ಣಾದವಳು
ಅವಳು 16 ವತ್ಸರದ ಹೆಣ್ಣಾದಳು ಅವಳು ಮೊದಲಿಂದ ಶೃಂಗಾರವಾಗಿ ಮತ್ತವಳು ಮೊದಲಿಂದ ಶೃಂಗಾರವಾಗಿ ಮತ್ತವಳು ಅವಳು ರಾಘವನ ಬಳಿಗೆ ನಡೆದಂದರೊಲವಿರದೆ ರಾಘವನ ಬಳಿಗೆ ನಡೆದಂದರೊಲವಿರದೆ 16 ವತ್ಸರದ ಹೆಣ್ಣಾದಳವಳು ಅವಳು ವತ್ಸರದ ಹೆಣ್ಣಾದಳವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಶೃಂಗಾರವಾಗಿ ಅವಳು ಅದೊಂದು ಮಾತುಂಟಲ್ಲ, ಹುಟ್ಟ ಗುಣ ಸುಟ್ರೂ ಹೋಗುದಿಲ್ಲ ಅಂತೇಳಿ. ಹಾಗೆ ಹೋಯ್ತು. ಇಷ್ಟು ಹೊತ್ತು ನಾನು ಅಟ್ಟಹಾಸವೇ ಕೊಟ್ಟದ್ದು, ಆದ್ರೆ ಇಲ್ಲಿ ಒಂದು ಸುಹಾಸವನ್ನ ಬೀಳ್ಬೇಕೆನ್ನುವುದೇ ಮರೆತು ಹೋಯ್ತು. ಅಟ್ಟಹಾಸವೇ ಮೇಳೈಸುತ್ತಾ ಇದೆ. ಅಬ್ಬಾ, ಸ್ವಲ್ಪ ಕಷ್ಟಪಟ್ಟಿದ್ದೇನೆ ಈ ರೂಪವನ್ನು ಧರಿಸಿಕೊಳ್ಳುವುದಕ್ಕೆ. ಮೊದಲಾದರೆ ನಾವು ಹೋದಂತೆ ದಾರಿ, ನಮಗೆ ಬೇರೆ ದಾರಿ ಬೇಕು ಅಂತೇಳಿ ಇಲ್ಲ. ನಾವು ಕಾಲಿಟ್ಟುಕೊಂಡು ಹೋದಲ್ಲಿ ದಾರಿ ಆಗುತ್ತಾ ಹೋಗುವುದು. ಹೌದು, ಆನೆ ಹೋದ ಹಾಗೆ. ಆದ್ರೆ ಇವಾಗ ಹಾಗಲ್ಲ, ದಾರಿ ಮೇಲೆ ನಡಿಬೇಕು, ಅದುವೇ ಕಷ್ಟ ಆಗುವುದು. ಈ ದಾರಿ ಮೇಲೆ ಹೋಗುವುದುಂಟಲ್ವೇ, ಬಹಳ ಕಷ್ಟ. ಹೇಗೆ ದಾರಿ ಇರುವಂತದ್ದು, ಹಾಗೇ ನೋಡಿಕೊಂಡು ಹೋಗುವುದಕ್ಕೆ ನನಗಂತೂ ಆಗುವುದೇ ಇಲ್ಲ. ನಾನು ಒಮ್ಮೆ ಆಚೆ, ಒಮ್ಮೆ ಈಚೆ, ಒಮ್ಮೆ ಈಚೆ, ಒಮ್ಮೆ ಈಚೆ, ಹೀಗೆ ಸದಾಕಾಲ ಸುತ್ತಲೂ ನೋಡುತ್ತಾ ಸಾಗುವವಳು. ನಾನು ಯಾರಂತ ಗೊತ್ತಾಯ್ತಾ ನಿಮಗೆ? ಓ, ಇಷ್ಟು ಮಾತಾಡಿದ ಮೇಲೆ ನಿಮಗೆ ಗೊತ್ತಾಗ್ಲಿಲ್ವಾ? ಸತ್ಯ ಹೇಳಿ ಅಂತೆ. ಹೌದಾ? ಒಮ್ಮೆ ಮುಂದೆ ನೋಡಿ, ಗೊತ್ತಾಗ್ಲಿಲ್ವಾ? ಹಾಗಿದ್ರೆ ಈ ಬೆರಳು ನೋಡಿ, ಓ ಈ ಬೆರಳು, ಉಗುರು ನೋಡಿ,
ಎಷ್ಟು ಉದ್ದ ಇದೆ. ಹೌದೌದು, ಈ ಉಗುರಿನಲ್ಲೇ ನನ್ನ ಹೆಸರುಂಟು, ಶೂರ್ಪನಖಿ ಎನ್ನುವ ಹಾಗೆ. ಕೆಲವರು ನನ್ನನ್ನು ಶೂರ್ಪನಖ ಎನ್ನುವ ಹಾಗೂ ಕರೆಯುತ್ತಾರೆ. ಯಾಕದು ಗೊತ್ತೇ? ಮೊನಚಾದಂತಹ ಉಗುರುಗಳನ್ನ ಬೆಳೆಸಿದವಳು ಎನ್ನುವ ಕಾರಣಕ್ಕೆ. ಈ ಉಗುರಿನಿಂದಲೇ ಒಬ್ಬರನ್ನು ನಾಶ ಮಾಡಬಲ್ಲೆ ನಾನು. ಅಂತಹ ಸಾಮರ್ಥ್ಯ ನನಗುಂಟು. ಇಷ್ಟು ಹೊತ್ತಿನವರೆಗೆ ಅಟ್ಟಹಾಸವನ್ನ ಬೀರುತ್ತ ಸಾಗುತ್ತಾ ಇದ್ದಂತಹ ಶೂರ್ಪನಖಿ ಈ ಕಾಲಕ್ಕೆ ಅತುಲ ಆನಂದದಿಂದ ವೈಭವೋಪೇತವಾಗಿ ಇಂತಹ ಸುಂದರಾಕೃತಿಯನ್ನ ಮೈತಳೆದು ಬಂದವಳಿದ್ದೇನೆ. ಅದರಲ್ಲೂ ನಾನು ಆಯ್ಕೆ ಮಾಡಿಕೊಂಡಂತಹ ವಿಚಾರವಾದರೂ ಯಾವುದು? 16 ವರ್ಷ. ನೀವು ಬರುವಾಗಲೇ ಹೇಳಿದ್ದೀರಿ 16 ವರ್ಷದ ತರುಣಿ ನಾನು. ಅದಕ್ಕೆ 16 ಆಯ್ಕೆ ಮಾಡಿಕೊಂಡಿದ್ದೇನೆ. 13, 14, 15, 16, 17, 18 ಇವುಗಳು ಹದಿಹರೆಯದ ಪ್ರಾಯ. ಹೆಣ್ಣು ಮಕ್ಕಳಿಗೆ ಈ ಪ್ರಾಯದಲ್ಲಿ ಅದೆಷ್ಟೋ ಆಸೆಗಳು ಹೆಚ್ಚಾಗುತ್ತದಂತೆ, ಅದೆಷ್ಟೋ ಆಲೋಚನೆಗಳು ಬೆಳೆಯುವುದಕ್ಕೆ ಮುಂದಾಗುತ್ತದಂತೆ, ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗುವುದಕ್ಕೆ ಆಗುತ್ತದೆ. ಆ ಕಾರಣಕ್ಕೆ ಬೇಕಾಗಿ ಈ ಒಂದು ವಿಚಾರವನ್ನೇ ಆಯ್ಕೆ ಮಾಡಿಕೊಂಡವಳು. ಈ ವಯಸ್ಸೇ ನನಗೆ ಬೇಕು. ಅದು ಯಾರಿಗಾಗಿ ಬೇಕು? ಅದು ಅಲ್ಲಿ ನೋಡಿ, ಹಬ್ಬ, ನನ್ನ ಕಣ್ಣಿಗೆ ಇಷ್ಟು ಚಂದ ಕಾಣ್ತಾ ಇದ್ದಾನೆ. ನನ್ನ ಕಣ್ಣೇ ಬಿತ್ತು ಅವನ ಮೇಲೆ. ಎಷ್ಟು ಚಂದ ಕಪ್ಪಾದ ಒಂದು ಲಕ್ಷಣವಾಗಿದ್ದಾನೆ. ಹೌದಪ್ಪ, ನೋಡಿ ಕೆಲವರಿಗೆ ಆನಂದ ಆಗ್ತದೆ. ಹೌದು, ನನ್ನ ವಿಚಾರ ಹೇಳಿದ್ದು ಅನ್ನೋದು ಅವನಿಗೆ ಗೊತ್ತಾಗ್ಲೇಬೇಕಲ್ವೇ? ನಾನು ಒಬ್ಬಳೇ ಇಲ್ಲಿ ನಿಂತು ಬಡಬಡಿಸಿದೆ ಅಂತೇಳಿ ಆದ್ರೆ ಹುಚ್ಚಿಯ ಹಾಗೆ ಮಾತಾಡ್ತಾಳೆ ತಿಳಿದುಕೊಂಡರು. ಹಾಗಾಗಿ ನಾನು ಇಲ್ಲಿ ನಿಂತು ಮಾತಾಡುವುದಲ್ಲ, ರಾಘವನ ಎಡೆಗಾಗಿ ಸಾಗಬೇಕು ನಾನು. ಹಾಗಾಗಿ ಅಲ್ಲಿಯವರೆಗಾಗಿ ಹೋಗುತ್ತೇನೆ. ನಾನು ಆವಾಗ ಹೀಗೆ ನಡೆದದ್ದಲ್ಲ. ಓ ಹೌದು, ಇದು ಹೀಗಾಗ್ಲಿಕ್ಕಿಲ್ವಾ? ಅದು ಈ ಸೊಂಟವನ್ನು ಸ್ವಲ್ಪ ಬಳುಕಿಸುದು ಅಂತ ಹೇಳಿದ್ರೆ ಕಷ್ಟ. ಓ ಹೌದು, ಆವೇಶದಿಂದ ಇನ್ನು ಹೊರಗೆ ಬರಲಿಲ್ಲ. ಆವೇಶವನ್ನು ಬಿಡಬೇಕು ನಾನು. ಈಗ ಹೆಣ್ಣಾಗೆ ಸಾಗಬೇಕು. ಮುಂದೆ ಹೋಗುವ. ರಘುಪತಿಯ ಕಂಡು ಅರುಗಿದರು ಕಾರ್ಯಗಳು ಅಂತರ ಸ್ಥಿತಿಯ ಅರುಗಿದರು ಕಾರ್ಯಗಳ ಅಂತರ ಸ್ಥಿತಿಯ सुनो मम वचन राघव नरपति सुनो मम वचन सुनो मम वचन
ನೀ ಗುಣ ನಿಧಿಯೆಂದು ನಿನ್ನ ಸೇರಿದೆ ಬಂದು ರಾಘವ ನರಪತಿ ಶೃಣು ನೀ ಗುಣನಿಧಿ ಎಂದು ನಿನ್ನ ಸೇರಿದೆ ಬಂದು ನೀ ಗುಣನಿಧಿ ಎಂದು ನಿನ್ನ ಸೇರಿದೆ ಬಂದು ರಾಗ ಕುಲವತಿ ನಾನು ವಿಪಾಲಕ ನೀನು ರತಿ ದೇವಿಯಣೆ ನಾನು ಮನುಮತ ನೀನು ರಾಘವ ನರಪತಿ ಶೃಣು ಮಮ ವಚನೋ ಹೊಸ ಮುಖ. ಹೌದು, ಇಲ್ಲಿಗೆ ಇವತ್ತು ಹೊಸ ಮುಖ. ಅದು ನನ್ನ ಪರಿಚಯ ಇದ್ದವರ ಹಾಗೆ ಮಾತಾಡುತ್ತಿ. ಹೌದೌದು. ಸರಿ ರಾಘವ ನರಪತಿ ನಿಜ ಶೃಣು ಮಮ ವಚನವ. ಕಿಂ ವಚನಂ? ಅಯ್ಯಪ್ಪ ಅದೆಂತದು? ನೀನು ಮುಂದೆ ಹೋದ ನನಗೆ ಅನಿಸಿಲ್ಲ. ಅದು ನೀನು ಋಷಿ ಸಂಹಿತೆಯಲ್ಲಿ ತೆಗೆಯುತ್ತಿ. ಹೌದು, ನನಗೆ ಅಷ್ಟು ಮಾತ್ರ ಗೊತ್ತಿರುವುದು. ನೀನು ಅಲ್ಲಿ ಕೇಳಿ ಇಲ್ಲಿ ಕೇಳಿ. ಹೌದು, ಕೆಲವರಲ್ಲಿ ಕೇಳಿ ಅದನ್ನ ಬಾಯಿಪಾಠ ಮಾಡಿ ಇಲ್ಲಿವರೆಗೆ ಹೇಳ್ಬೇಕಾದ್ರೆ ಸಾಕಾಗಿ ಹೋಯ್ತು. ಅಷ್ಟು ಕಷ್ಟ ಕಷ್ಟದಲ್ಲಿ ಬಂದದ್ದು. ಹೌದೇ? ಆದ್ರೆ ಇಷ್ಟಪಟ್ಟು ಬಂದದ್ದು. ಇಷ್ಟಪಟ್ಟು ಬಂದೆ. ಹೌದು. ಯಾವುದನ್ನು ಉಂಟು ರಾಘವ, ನಿನ್ನನ್ನು ನೋಡುವಾಗ ಅಬ್ಬ ಎಂಥ ಒಂದು ತೇಜ. ಈ ವರ್ಣ, ಆ ನಗು, ಆ ಕಣ್ಣು, ಆ ಮೂಗು, ಆ ಕಿವಿ, ಆ ಕೈ 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 ಹೌದು. ಈ ಕೈಯನ್ನು ನೋಡುವಾಗ ಏನೋ ಒಂದು ರೀತಿಯಂತಹ ತಳಮಳ ನನಗಾಗುತ್ತಾ ಉಂಟು. ಓ ನರಪತಿ, ನನ್ನ ಮಾತುಗಳು ಯಾವುದು ಗೊತ್ತೇ? ಯಾವುದು? ನಿನ್ನನ್ನು ನೋಡುವಾಗ ಗುಣನಿಧಿಯ ಹಾಗೆ ಕಾಣ್ತಾ ಇದ್ದೀಯ. ಯಾವುದೋ ಒಂದು ವಿಶೇಷ ಗುಣವನ್ನು ನೀನು ಕಂಡಿದ್ದೆ. ಹೌದು, ಗುಣ ಮಾತ್ರ ಅಲ್ಲ, ಅದಕ್ಕೆ ಉಪಮೆ ಕೊಟ್ಟದ್ದು ಹೇಗೆ ಗೊತ್ತ ನಾನು?
ಗುಣನಿಧಿ ಅಂತ ಹೇಳಿದ್ರೆ ಶರಧಿ. ಆ ಸರ್ವರತ್ನಗಳ ಆಕಾರ. ಹೌದೌದು. ಆ ಶರದಿಯನ್ನ ನದಿಯಾದದ್ದು ಒಂದು ಹರಿದು ಬರುವುದು ಯಾವುದಕ್ಕೆ ಬೇಕಾಗಿ? ಶರದಿಯನ್ನು ಸೇರುವುದು, ಒಡಲಾಳವನ್ನ ಸೇರಬೇಕು, ಆನಂದವನ್ನು ಅನುಭವಿಸಬೇಕು ಎನ್ನುವ ಕಾರಣಕ್ಕೆ. ಸತ್ಯ. ಅದೆಲ್ಲೋ ಪರ್ವತದ ಎಡೆಯಲ್ಲಿ ಹುಟ್ಟಿದವಳು, ಅವಳಿಗೆ ಅಂತ ಆಸೆ ಉಂಟು ಶಾರದಿಯನ್ನು ಸೇರಬೇಕು ಅಂತೇಳಿ. ಹಾಗೆ ನಾನು ಕೂಡ ಹಾಗೆ ಕಾನನದಲ್ಲೇ ಹುಟ್ಟಿದವಳು. ಇಲ್ಲಿವರೆಗಾಗಿ ಹರಿದು 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 ಬಂದೆ. ನೀನು ಕಾಂತಾರ ಕಾಮಿ. ಹೌದೌದು, ಕಾಂತಾರ. ನಾ ಕಾಂತಾರದಲ್ಲೇ ಇದ್ದವಳು ಇಷ್ಟವರೆಗೆ. ಸರಿ ಸರಿ. ಅಲ್ಲಿಂದ ಇಲ್ಲಿಯವರೆಗಾಗಿ ಬರ್ಲಿಕ್ಕೆ ಕಾರಣ ಏನು? ಈ ಶರದಿಯನ್ನ ಸೇರ್ಬೇಕು ಅಂತೇಳಿ. ಆದರೆ ಒಂದುಂಟು. ಯಾವುದು? ಎಲ್ಲಿಯೋ ಹುಟ್ಟಿದ ನದಿ ಹರಿಯುತ್ತಾ ಬಂದು ಸಮುದ್ರವನ್ನು ಸೇರುತ್ತದೆ. ಸಮುದ್ರ ಅದರ ತಿಳಿ ಜಲವನ್ನು ಮಾತ್ರ ಸ್ವೀಕರಿಸ್ತದೆ. ಹೌದು. ಕಸ ಕಡ್ಡಿಯನ್ನೆಲ್ಲ ತೆರೆ ಬಂದು ದಂಡೆಗೆ ಹಾಕು. ಈಗ ನೀನು ನನ್ನನ್ನು ನೋಡಿ ಕಸ ಕಟ್ಟಿ ಅಂತ ಹೇಳುದಾ? ನಾನು ವಿಷಯಕ್ಕೆ ಹೇಳಿದ್ದು. ಇದು ಕಸ ಅಲ್ಲ. ಅಲ್ಲಲ್ಲ, ನಿನ್ನಲ್ಲೊಂದು ರಸ ಉಂಟು ಅಂತ ಕಾಣುತ್ತದೆ. ಅದು ಅರ್ಥ ಆಯ್ತದೆ ನಿನಗೆ? ಇದು ರಸನೆಯಲ್ಲಿ ರಸವತ್ತಾದ ಬದುಕನ್ನು ಕಟ್ಟಿಕೊಳ್ಳುವುದು ಜಾಣರ ಲಕ್ಷಣ. ಹೌದಲ್ವೇ? ನೀನು ಜಾಣ, ನೀನು ತುಂಬಾ ಜಾಣ. ಒಂದು ಮಾತಲ್ಲೇ ಅರ್ಥ ಮಾಡಿಕೊಂಡೆ ನನ್ನ. ಈಗ ನಾನು ಬಂದವಳು ಸಾಮಾನ್ಯದವಳು ಅಂತ ಮಾಡಿಕೊಳ್ಬೇಡ. ನಿನಗೆ ಯಾರು ಅಂತ ಗೊತ್ತಾಗಲಿಲ್ಲಲ್ಲ. ಅತಿ ಕುಲವತಿ ಗೊತ್ತಾಗುತ್ತದೆ. ಅಂದ್ರೆ ಈ ಅತಿ ಕುಲ ಅಂದ್ರೆ ಕುಲ ಕೆಟ್ಟದ್ದು ಅಂತಾಗುತ್ತದೆ, ಕುಲಕ್ಕಿಂತ ಹೊರತು ಅಂತಾಗುತ್ತದೆ. ಈ ಅತಿರೇಕ, ಅತಿಯಾದದ್ದು. ಈಗ ನಾನೀಗ ಅತಿರೇಕ ಏನು ಮಾಡಿದೆ? ಅತಿ ಸರ್ವತ್ರ ವರ್ಚ. ಅದೆಲ್ಲ ಹೇಳ್ಬೇಡ. ನಾನು ಮೊದಲು ಅದನ್ನ ಹೇಳಲಿಕ್ಕೆ ಕಷ್ಟಪಟ್ಟಿದ್ದೇನೆ. ನಾನೀಗ ಹೇಳಿದ್ದು ನಾನು ಅತಿಯಾದದ್ದು ವರ್ಚ. ಮತ್ತೆ ನೀನು ಅದು ಅತಿ ಅಂತ ಹೇಳಿದ್ದು, ಹೆಚ್ಚು ಅಂತ ಹೇಳಿದಲ್ಲ, ಮತ್ತೆ ಶ್ರೇಷ್ಠ ಅಂತ ಹೇಳಿದ್ದು. ಅತಿ ಕುಲ. ಹೌದು, ಶ್ರೇಷ್ಠ ಕುಲದವಳು. ಯಾವ ಕುಲ? ನಾನು ಬ್ರಾಹ್ಮಣಿ. ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೂ ಇಷ್ಟೆಲ್ಲ ಇರ್ತದಲ್ಲ. ಆದ್ರೆ ಏನು ಕಡಿಮೆ ಇರ್ತದೆ ಅಂತ ಹೇಳಿಯಾ? ಹಾಗಲ್ಲ. ಇಲ್ಲಪ್ಪ, ಶೃಂಗಾರದಲ್ಲಿ ನೋಡು, ಬೆಳ್ಳಗೆ ಬೆಳ್ಳಗೆ ತೆಳ್ಳಗೆ ತೆಳ್ಳಗೆ ಇಲ್ವಾ ನಾನು? ಹೌದಪ್ಪ. ಸಂಪಾದನೆ ದೊಡ್ಡದಿರಬೇಕು. ಸಂಪಾದನೆ ಇಲ್ಲದ್ರೆ ಇಷ್ಟೆಲ್ಲ ಹಾಕಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಹೌದು. ಯಾರು ಕೊಟ್ಟದು ಗೊತ್ತಾ ಇದೆಲ್ಲ? ಯಾರು? ನಾನಾಗೆ ಸಂಪಾದಿಸಿದಲ್ಲ, ಮತ್ತೆ 10 ಸಮರ್ಥರು. ನಿನ್ನಲ್ಲಿ ಊರಿನವರಿಗೆಲ್ಲ ಒಳ್ಳೇದು. ಹೌದು, ಗೌರವ, ಪ್ರೀತಿ, ಮಮಕಾರದಿಂದ ನನ್ನನ್ನು ಬರೆದಿದ್ದಾರೆ. ಹಾಗೆ ಅವರೆಲ್ಲರೂ ನನಗೆ ಕೊಟ್ಟಿದ್ದಾರೆ. ಅದಲ್ಲದೆ ನಾನು ಹೀಗೆ ಬ್ರಾಹ್ಮಣ ಕನ್ಯೆ ಎನ್ನುವ ಹಾಗೆ ಹೇಳುವಂತಹ ಕಾಲದಲ್ಲಿ ನಾನು ಆ ದಾರಿಯಲ್ಲಿ ಬಂದದ್ದು. ಹೌದೇ? ಈ ದಾರಿ ಹೋಗಿ ಬರುವಾಗ ಅದೆಷ್ಟೋ ಋಷಿಮುನಿಗಳನ್ನು ನೋಡಿ ಬಂದೆ ನಾನು. ಒಳ್ಳೇದು. ಎಲ್ಲರೂ ಹೇಳುವುದು ಹೇಗೆ? ರಾಮ 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 ರಾಮ. ಹೌದಪ್ಪ, ಪ್ರತಿಯೊಬ್ಬರ ಮನದಲ್ಲಿಯೂ ರಾಮ. ಹೌದು. ಆ ರಾಮ ಯಾರು, ಹೇಗಿದ್ದಾನೆ ಎನ್ನುವ ಹಾಗೆ ನೋಡ್ಬೇಕು 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 ಅಂತ ಆಸೆ ಹೆಚ್ಚಾಯಿತು. ಹಾಗಾಗಿ ಓಡೋಡಿ 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 ಓಡಿ 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 ಬಂದೆ ಇಲ್ಲಿ. ಓಡೋಡಿಕೊಂಡು ಬಂದೆ. ಹೌದು. ಓಡಿ ಬರುವಾಗ ನೀನು ನನ್ನ ಕಣ್ಣಿಗೆ ಬಿದ್ದೆ. ಕಾಣ ಸಿಕ್ಕಿದೆ. ಹೌದು. ಅವರು ಹೇಳಿರುವಂತಹ ಚಿತ್ರಣ, ಕಣ್ಣ ಎದುರಿಗೆ ಕಂಡಂತಹ ಈ ಚಿತ್ರ ಎರಡನ್ನ ಜೋಡು ಮಾಡಿ ನೋಡಿದ್ರೆ ಅದು ನೀನೇ ಅಂತ ಅರ್ಥವಾಗುತ್ತಾ ಇದೆ. ಈಗ ನಿನ್ನ ಚಿತ್ತಪಟ್ಟಣದಲ್ಲಿ ಏನು ಹೊಳೆಯುತ್ತದೆ? ಈಗ ಅದು ಬೇಕಾ ನಿನಗೆ? ನನ್ನ ಮುಖವನ್ನ ನೋಡುತ್ತೆ ಹೇಗಿದ್ದೇನೆ. ಸರಸಿಜಾಂಬಕ್ಕೆ ಪ್ರಕಾಶ
ಸರಸಿಯ ಬಗ್ಗೆ ನೀಡು ಸರಸ ಮಾತಾಡು ಸರಸ 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 ರಾಘವ ನರಪತಿ ಶುಭ ವಚನ ವಚನ ನರಪತಿ ಶೃಣು ಮಮ ವಚನೋ ನೀ ಗುಣನಿಧಿ ಎಂದು ನಿನ್ನ ನಂಬಿದೆ ಬಂದು ರಾಘವ 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 ಶೃಣು ವಚನ ಆ
ನೋಡಂತೆ. ಆ, ಕಮಲ, ಯಾವ ಕಮಲ? ಕಾಸರದಲ್ಲಿ ಅರಳಿದಂತಹ ಕಮಲ. ಸರಿ, ಸರೋವರದಲ್ಲಿ ಅರಳಿದ ತಾವರೆ. ಹೌದು. ಆ ಕಮಲ ಒಂದು ಅರಳಬೇಕು ಅಂತಾಗಿದ್ದರೆ ಆ ದಿನೇಶನ ಪ್ರಭೆ ಎನ್ನುವುದು ಬೇಕು. ಸೂರ್ಯಪ್ರಭೆ ಬೇಕು. ಹೌದು. ಓ ದಿನೇಶ, ಎಲ್ಲಿ? ಅಲ್ಲಿ ಆ, ಅವನ ರೀತಿಯಲ್ಲೇ ಕಾಣುವವನು ನೀನು ಕೂಡ. ಆಹಾ. ನಿನ್ನ ಮುಖವನ್ನು ನೋಡಿದರೆ ಆ ದಿವಾಕರ, ದಿನೇಶ ಹಾಗೆ ನನಗೆ ಹೇಳಬೇಕು ಅಂತ ಆಗ್ತಾ ಉಂಟು. ಅಂತಹ ಪ್ರಭೆ ಇಲ್ಲಿ ಕಾಣ್ತಾ ಇದೆ. ಸರಿ, ಆ ಪ್ರಭೆ ನನ್ನ ವದನಕ್ಕೆ ಬಿದ್ದ ಕ್ಷಣದಲ್ಲಿ ಮುಖ ಕಮಲ ಎನ್ನುವುದು ಅರಳುತ್ತಾ ಉಂಟು. ತರುಣೀಮಣಿ, ಈ ಸಲ ಒಂದು ಕಮಲ ಅರಳಿಸಬೇಕು. ನಿನ್ನ ಯೋಚನೆ ಸತ್ಯವಾಗಲಿ. ಹೌದು, ಒಮ್ಮೆ ಅರಳಿಸು ನೀನು. ಯಾಕೆ ಬಲ್ಲೆಯ? ಯಾಕೆ? ಸೂರ್ಯ ಬಿಂಬದ ಬಲದಿಂದಾಗಿ ಕಮಲ ಅರಳುತ್ತದೆ. ಹೌದು. ಅದೇ ಸೂರ್ಯ ಕಿರಣಕ್ಕೆ ಸರೋವರದಲ್ಲಿದ್ದ ಕಮಲವನ್ನು ಕಿತ್ತು ಇಟ್ಟರೆ ಏನಾಗುತ್ತದೆ? ಕರಟಿ ಕಮರಿ ಹೋಗುತ್ತದೆ. ಕಮರಿ ಹೋಗುತ್ತದೆ. ಹೌದು. ಆದ್ದರಿಂದ ಕಮಲ ಸರೋವರದಲ್ಲೇ ಇರಬೇಕು. ಹೌದು. ಸರೋವರದಿಂದ ಮೇಲೆ ಬಂದ ಹಾಗೆ ಕಾಣ್ತಾ ಉಂಟು ಈ ಕಮಲ. ಓ, ಅದಾಗುತ್ತದಲ್ಲ. ಆದ್ದರಿಂದ ನೀನು ಆ ಸೂರ್ಯ ಮಾತ್ರ ಅಲ್ಲ, ಮತ್ತೆ ಸೂರ್ಯ ರಶ್ಮಿ ಬಿತ್ತಲ್ಲಿ ಕಮಲ ಅರಳಬೇಕು. ಹೌದೌದು. ಈ ಸಲ ಕಮಲವೇ ಸೂರ್ಯನನ್ನು ಅರಸಿಕೊಂಡು ಬಂದ ಹಾಗುಂಟು. ಹಾಗಾದ್ರೂ ಒಮ್ಮೆ ಅರಳಿಸ್ಲಿ ಅಂತ ಅದು ಕಾಯುವುದು ಅಷ್ಟೇ. ಆದರೆ ಪ್ರಯೋಜನ ಆಗುವುದಕ್ಕಿಂತ ನೀನು ಹೇಳುವುದಾದನ ಅದೇನು ಪ್ರಯೋಜನ ಆಗುದಿಲ್ಲ. ಕಾರಣ ನೀನೇ ಎದ್ದು ಬಂದಿದ್ದೀಯಲ್ಲ. ನಾನು ಎದ್ದು ಬರಬಾರ್ದಿತ್ತು. ನಿನ್ನ ರಶ್ಮಿ ಇಲ್ಲಿಗಾಗಿ ಬರಬೇಕಿತ್ತು. ಸತ್ಯ. ಅದು ಬಿಡೋಣ. ನನ್ನನ್ನು ನೋಡುವಾಗ ಎಲ್ಲರೂ ಕೂಡ ಹೇಳುವುದು ಹೇಗೆ ಗೊತ್ತಾ? ಹೇಗೆ? ಅಗೋರತಿ, ಅಗೋರತಿ, ಅಗೋರತಿ. ಯಾವುದೋ ಕೊರತೆ ಕಂಡಿದ್ದಾರೆ. ಹಾಗಲ್ಲ ಹೇಳಿದ್ದು ನಾನು. ಅದೋ ರತಿ ಬಂದಳು ಅಂತ ಹೇಳು. ರತಿಯ ಹಾಗೆ ಕಾಡ್ತೀನಿ. ಹೌದು. ಸರಿ, ನಾನು ರತಿಗೆ ಎಣೆ ಇದ್ದೇನೆ, ನೀನು ಮನ್ಮಥನಿಗೆ ಎಣೆಯಾದವನೇ. ಯೋಚನೆ ತಪ್ಪಲ್ಲ. ನನ್ನ ರೂಪವನ್ನು ಮನ್ಮಥ ಸದೃಶವಾಗಿ ಕಾಣ್ತೀನಿ. ಹೌದು. ನೀನು ರತಿದೇವಿ ಗೆದೆ ಅಂತ ಹೇಳ್ತೀನಿ. ರತಿ ಮನ್ಮಥರು ಯಾವತ್ತಿದ್ದರೂ ಲೋಕದ ವ್ಯವಸ್ಥೆಯ ವ್ಯತ್ಯಯಕ್ಕೆ ಕಾರಣ. ಆದ್ದರಿಂದ ಆ ರತಿ ಅಲ್ಲೇ, ಈ ರತಿ ಇಲ್ಲೇ. ಆದ್ದರಿಂದ ನೀ ರತಿ ಆಗಲಾರೆ, ರತಿದೇವಿಗೆ ಎಣೆ. ಹೌದು. ನಾನು ಮನ್ಮಥ ಆಗಲಾರೆ, ಮನ್ಮಥನಿಗೆ ಎಣೆ. ಎಣೆಯಾದ್ರೆ ಗಂಡ ಹೆಂಡತಿಯೋ ಅಥವಾ ಹೊಂದಾಣಿಕೆಯೋ ಆಗೋದಿಲ್ಲ. ಮತ್ತೆ ನಿನಗೂ ನನಗೂ ಹೊಂದಿಕೆ ಬರುವುದಿಲ್ಲ. ಅದು ಆಗುದಿಲ್ವಾ? ಅದು ಬಿಡೋಣ. ಇದು ನನ್ನ ಮುಖ ನೋಡಿದ್ದೀಯ, ಆ ಮುಖದಲ್ಲಿ ತುಟಿಯನ್ನು ನೋಡಿದ್ದೀಯ. ಸರಿ, ತುಟಿ ನೋಡು ಒಮ್ಮೆ. ಹೇಗುಂಟು? ನೋಡುತ್ತೆ ಕೆಂಪು 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 ಕೆಂಪಾಗಿದೆ. ಮಾಗಿದ ತೊಂಡೆಯ ಹಣ್ಣಿನಂತೆ. ಈ ತೊಂಡೆ ಹಣ್ಣು ಯಾರಿಗೆ ಪ್ರೀತಿ? ಅರಗಿಣಿಗೆ ಅಚ್ಚುಮೆಚ್ಚು. ಸರಿ, ಆ ಅರಗಿಣಿ ಬಂದು ತೊಂಡೆ ಹಣ್ಣನ್ನ ಕುಕ್ಕಿ 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 ತಿನ್ನಬೇಕು ಅಂತ ಆಸೆ. ಅರಗಿಣಿ ಬಂದು ತೊಂಡೆ ಹಣ್ಣನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತದೆ. ಆದ್ರೆ ಈ ಸಲ ತೊಂಡೆ ಹಣ್ಣೇ ಹೋಗಿ ಅರಗಿಣಿಯ ಹತ್ತಿರ ನನ್ನನ್ನು ಕುಕ್ಕು ಕೂಕು ಅಂತ ಹೇಳಿದ ಹಾಗೆ. ಆದ್ದರಿಂದ ಇದು ಯಾವತ್ತಿದ್ದರೂ ಭಕ್ತ ತೊಂಡೆ ಹಣ್ಣನ್ನು ಕುಕ್ಕುವಂತಹ ಜಾತಿ ಅಲ್ಲ. ಏನಿದ್ದರೂ ನಿನ್ನ ಬದುಕಿನ ಚಾತಿ ತಿಳಿಯುವ ಗಿಣಿ. ಅಯ್ಯೋ, ಅದು ಹಾಗೆ ಹೇಳ್ಬೇಡ ನೀನು. ಈಗ ಕೆಲವರು ಪಂಜರದಲ್ಲಿ ಗಿಣಿಯನ್ನ ಸಾಕಿರ್ತಾರೆ, ಆವಾಗ ಅದು ತೊಂಡೆ ಚಪ್ರಕ್ಕೆ ಹೋಗುತ್ತದೆ. ಅದು ಇಲ್ಲಪ್ಪ, ತೊಂಡೆ ಹಣ್ಣನ್ನು ತಂದು ಕೊಡ್ತಾರೆ ಅದಕ್ಕೆ. ಅವ್ರು ತಂದು ಕೊಡಬೇಕು. ಹೌದು. ತೊಂಡೆ ಹಣ್ಣೇ ಬರುವುದಲ್ಲೂ ಅಲ್ಲ, ನಿನ್ನನ್ನು ತರುವುದಕ್ಕೆ ಯಾರೂ ಇಲ್ಲಲ್ಲ. ನೀ ಏನ್ ಹೇಳಿದ್ರು ಉತ್ತರ ಕೊಡ್ತೀನಿ ಈಗ. ಅದು ಬಿಡೋಣ. ಈಗ ಆಸೆಯಿಂದ ಬಂದವಳು ನಾನು. ಆಸೆಯಿಂದ ಬಂದಂತಹ ನನ್ನನ್ನು ದೂರ ಮಾಡಬಾರದು ರಾಘವ. ಈಗ ನೀನು ನನ್ನ ಬಳಿಗೆ ಬಂದಿದ್ದೆ, ಯಾವುದೋ ಅಪೇಕ್ಷೆಯನ್ನು ಒಡ್ಡುತ್ತಾ ಇದ್ದೆ. ಹೌದು. ಏನು ನಿನ್ನ ಅಪೇಕ್ಷೆ? ಮದುವೆಯಾಗು. ಬೇರೆ ಎಲ್ಲಿಗೂ ನೀನು ಹೋಗಲಿಲ್ವೇ? ನಿನಗೆ ವ್ಯವಸ್ಥೆಯೂ ಆಗಲಿಲ್ಲ. ಎಷ್ಟು ಕಡೆ ಹೋಗಿದ್ದೇನೆ ಗೊತ್ತಾ ನಾನು? ಹೌದೇ? ಹೌದು. ಎಲ್ಲಿಗೆಲ್ಲ ಹೋದೆ? ನೋಡಿದರೆ ಅವರ ಎನಗಿಲ್ಲ ಎನಗಿಲ್ಲ, ನನಗೆ ಎಲ್ಲಿಯಾಗು. ಎಲ್ಲಿ ನೋಡಿದರೆ ಎನಗಿಲ್ಲ ಒಪ್ಪುವ ಜನ. ಬಲ್ಲದ ನದಿ ನೆರೆಯೋ, ಬಲ್ಲದ ನದಿ ನೆರೆಯೋ, ಬಲು ಬೇಗ ಕರೆ
ವಚನ ರಾಘವ ರಾಘವ ರಾಘವ, ಏನು ನನ್ನದೆಷ್ಟೋ ಕಡೆಗೆ ಹೋಗಿ ಬಂದವಳು. ಎಲ್ಲಿಗೆಲ್ಲ ಹೋಗಿದ್ದೇನೆ ಅಂತ ಹೇಳಿ ಲೆಕ್ಕ ಹಾಕುವುದಕ್ಕೆ ಹೋದ್ರೆ ಮೊದಲಾಗಿ ಹೋದದ್ದು ಪಾತಾಳದತ್ತ. ಇವಾಗ ಬಹಳ ಮಾಡಿದ್ದೆ, ತುಂಬಾ ಮಾಡಿದ್ದೇನೆ, ಒಳ್ಳೇದು. ಅದು ಒಂದು ಪ್ರಯೋಜನ ಆಗಲಿಲ್ಲ ಮಗ ನನಗೆ. ನೋಡುವ, ಈ ಸಲ ಆದ್ರೂ ಪ್ರಯೋಜನಕ್ಕೆ ಬಂದ್ರೆ ಬರ್ಲಿ. ಆಗುತ್ತದೆ ಎನ್ನುವ ಭರವಸೆಯಿಂದಲೇ ಮುಂದೆ ತಿರುಗಾಟ ಮಾಡುವುದಕ್ಕೆ ಹೇಳಿದದ್ದು. ಈಗ ಯೋಚನೆ ಒಳ್ಳೆದಿದ್ದರೆ ಪ್ರಯೋಜನ ಆಗುತ್ತದೆ. ಎರಡೂ ಒಳ್ಳೆದಿಲ್ಲ ಅಂತಾದ್ರೆ ಅಪ್ರಯೋಜಕ. ಹೌದು, ಅದು ನಿನ್ನನ್ನು ನೋಡುವಾಗ ಗೊತ್ತಾಯ್ತು ಈ ಸಲ ಆದ್ರೂ ಒಂದು ಪ್ರಯೋಜನ ಆಗುತ್ತದೆ ನನಗೆ ಅಂತ. ಪಾತಾಳಕ್ಕೆ ಹೋದೆ. ಆ ಪಾತಾಳದವರು ಎಷ್ಟು ಚಂದ ರಾಘವ. ಹೌದೇ, ಒಬ್ಬನನ್ನು ಆಯ್ಕೆ ಮಾಡ್ಬೇಕಿತ್ತು. ಇಲ್ಲಪ್ಪ, ಅವ್ರನ್ನ ಸರಿ ನೋಡಿದ್ರೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ. ನಿನಗೆ ಸರಿ ಇಂದ ಕಾಣಿ, ಬಲಿಷ್ಠರಾಗಬೇಕು. ಸೊಂಟದಿಂದ ಕೆಳಗೆ ಬಲ ಇಲ್ಲದವ್ರನ್ನ ಕಟ್ಟಿಕೊಂಡು ನಾನೇನು ಮಾಡುವುದು? ಹಾವುಗಳಿಗೆ ಸೊಂಟದಿಂದ ಕೆಳಗೆ ಬಲ ಇಲ್ಲ, ಬಲವೇ ಇರುವುದು. ಅವರನ್ನ ನಾನು ಎಳ್ಕೊಂಡು ಹೋಗಬೇಕಾಗಿತ್ತು ಅಷ್ಟೇ. ಅವರನ್ನ ಬಿಟ್ಟೆ. ಸರಿ ಸೃಪಗಳು ನಿನಗೆ ಸರಿಯಲ್ಲ. ಸರಿ ಆಗುವುದಲ್ಲ. ಹಾಗಾಗಿ ಒಮ್ಮೆಲೆ ಮೇಲೆ ಹೋದೆ. ಮೇಲೆ ಹೋಗತ್ತೆ ನಾನು. ಮೇಲೆ ಹೋಗಿ ಬಂದೆ. ಒಮ್ಮೆ ಮೇಲೆ ಹೋದೆ, ಅದು ಸ್ವರ್ಗವನ್ನೇ ಮುಟ್ಟಿದೆ ನಾನು. ಹೌದೇ, ದೇವತೆಗಳೆಲ್ಲರನ್ನ ನೋಡಿದೆ. ಇಂಥ ಚಂದಪ್ಪ. ಸ್ವರ್ಗಕ್ಕೂ ಹೋದೆ. ಹೌದು. ಅವರು ಯಾಕೆ ನಿನಗೆ ಆಯ್ಕೆಗೆ ಸಿಗಲಿಲ್ಲ? ಅವರು ಎಷ್ಟು ಚಂದ ಇದ್ರು ಕೂಡ ಕಣ್ಣು ಮುಚ್ಚುವುದಿಲ್ಲ, ನೆಲಕ್ಕೆ ಕಾಲು ಮುಟ್ಟುವುದಿಲ್ಲ. ನಿನಗೆ ಕಣ್ಣು ಮುಚ್ಚಾಲೆಯವರೇ ಆಗಬೇಕು. ಹೌದು, ಒಮ್ಮೆ ಆದ್ರೂ ಕಣ್ಣು ಮುಚ್ಚಬೇಕಪ್ಪ. ಮುಚ್ಚಿದ್ರೆ ಹೀಗೆ ಇಟ್ಟುಕೊಂಡು ಎಂತ ಮಾಡ್ಲಿಕ್ಕೆ ಕಣ್ಣು. ಹೌದು, ಬೇಡ ಅಂತ ಬಿಟ್ಟೆ. ಮತ್ತೆ ಹಾಗಾಗಿ ಭೂಲೋಕದಲ್ಲೇ ಸುಳಿದಾಡಿದೆ. ಎಷ್ಟು ಕಡೆ ಹೋದೆ ನಾನು. ಹೌದೇ, ಎಲ್ಲರೂ ಚಂದವೇ. ಆದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾದ ಕೊರತೆ ನೋಡಿದೆ ನಾನು. ಒಬ್ಬರಿಗೆ ಕಣ್ಣು ಸರಿದ್ರೆ ಒಬ್ಬರಿಗೆ ಕೈ ಸರಿಲ್ಲ, ಒಬ್ಬರಿಗೆ ಕೈ ಸರಿದ್ರೆ ಒಬ್ಬರಿಗೆ ಕಾಲು ಸರಿಲ್ಲ, ಒಬ್ಬರಿಗೆ ಕಾಲು ಸರಿದ್ರೆ ಒಬ್ಬರಿಗೆ ಕಿವಿ ಸರಿಲ್ಲ, ಒಬ್ಬರಿಗೆ ಕಿವಿ ಸರಿದ್ರೆ ಇನ್ನೊಬ್ಬರಿಗೆ ಉಪ್ಪು ಸರಿಲ್ಲ, ಇನ್ನೊಬ್ಬರಿಗೆ ಉಪ್ಪು ಸರಿದ್ರೆ ಇನ್ನೊಬ್ಬರಿಗೆ ಇಷ್ಟು ಹೇಳಿದ್ರೆ ಇಲ್ಲ. ಈ ಪ್ರಪಂಚದಲ್ಲಿ ಕೊರತೆ ಇಲ್ಲದ ಹುಟ್ಟೇ ಇಲ್ಲ. ಒಂದು ಬಿಟ್ಟೆ ನಾನು. ಕೊರತೆಯನ್ನು ಕೊರತೆಯಾಗಿಸುವುದೇ ಜನರ ಲಕ್ಷ್ಯ. ಅಲ್ಲ, ಒಂದು ಬಿಟ್ಟಿದ್ದೇನೆ. ಯಾವುದು? ಎಲ್ಲ ಸರಿ ಇದ್ದಾರೆ, ತಲೆಯಲ್ಲಿ ಕೂದಲೇ ಇಲ್ಲ. ಒಂದು ಕೂದಲಾದ್ರೆ ಬೇಕು. ನೀನು ತಲೆಯಲ್ಲಿ ಕೂದಲಿದ್ದವರನ್ನು ನೋಡಬೇಡ. ತಲೆಯಲ್ಲಿ ಕೂದಲಿಲ್ಲದಿದ್ದರೂ ಅವರ ತಲೆಯಲ್ಲಿರುವ ಜ್ಞಾನವನ್ನು ನೋಡಿ. ಅಷ್ಟು ಜ್ಞಾನ ನನಗೂ ಕೂಡ ಬೇಕು ಅಂತ ಮಾಡಿಕೊಂಡದ್ದು ನಾನು. ಅಂತಹವರ ಸೇವೆ ಮಾಡಿ ಆದರೂ ಅದನ್ನು ಪಡೆ. ಹೌದಪ್ಪ, ಸೇವೆ, ಅದಕ್ಕೆ ಸೇವೆ ಮಾಡ್ಲಿಕ್ಕೆ ಬಂದದ್ದು ನಾನು. ಸರಿ, ನನ್ನದು ಮುಂದಿನಿಂದ ಆರಂಭದಿಂದ ಕೊನೆವರೆಗೆ ಸೇವೆ ಆಗಲಿ. ಹೌದು, ಸೇವೋ ಹಿ ಪರಮೋ ಧರ್ಮ. ಹೌದು. ಹಾಗಾಗಿ ಇಲ್ಲಿಯವರೆಗಾಗಿ ಬಂದು ನನ್ನ ಮನದ ಅಭಿಷ್ಟಗಳೆಲ್ಲವನ್ನು ತೋಡಿಕೊಳ್ತಾ ಇದ್ದೇನೆ. ರಾಘವ, ನನ್ನನ್ನು ಕರಗ್ರಹಣ ಮಾಡಿಕೊ, ನನಗೊಂದು ನೆಲೆಯನ್ನು ತೋರಿಸು ರಾಘವ. ಓ ಮದನನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಮದನನ ಪಟ್ಟದ ರಾಣಿ ರಾಘವ ಜನ್ಮಜಾತವಾಗಿ ಸಿದ್ಧವಾಗುವ ರೂಪ.
ಕರ್ಮಜಾತವಾಗಿ ಒದಗಿ ಬರುವ ಜ್ಞಾನ ಅದುವೇ ನಮಗೆ ಸರಿಯಾದಂತಹ ಅನುಕೂಲವನ್ನು ಒದಗಿಸುತ್ತದೆ ಎನ್ನುವುದು ಪ್ರಾಜ್ಞರ ನುಡಿ. ನಿನಗೆ ಬಂದ ರೂಪ ಅದನ್ನು ಹೇಗೆ ವಿನಿಯೋಗ ಮಾಡಿಕೊಳ್ಬೇಕು ಎನ್ನುವಂತಹ ಪ್ರಜ್ಞೆ ನಿನಗೆ ಸಿಕ್ಕಿದ್ದು ಕಡಿಮೆ ಅಂತ ನನ್ನ ಅನಿಸಿಕೆ. ಆರೋಪ ಅಲ್ಲ. ಕೆಲವೊಂದು ಸಲ ಬೆಳೆಸುವವರಲ್ಲಿರುವುದು ಬೆಳೆಯುವವರ ಗುಣ. ನಿನ್ನನ್ನು ಬೆಳೆಸಿದ ರೀತಿ ಬಹುಶಃ ನಿನಗೆ ಸ್ವಾತಂತ್ರ್ಯವನ್ನು ಬೆಳೆಯುತ್ತಿದ್ದಾಗಲೇ ಕೊಟ್ಟರು. ಹೌದು, ನಮ್ಮ ಮನುಶಾಸ್ತ್ರ ಹೇಳ್ತದೆ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ, ಹೆಣ್ಣಾದವಳಿಗೆ ಸ್ವಾತಂತ್ರ್ಯ ಇಲ್ಲ. ಅದನ್ನು ಹೇಳುವವರು ಮನುವಾದ ಅಂತ ಹೇಳಿಯಾರು. ನಿಜವಾಗಿಯೂ ಮನುವಾದ ಅಲ್ಲ, ಅದು ಮಾನವತೆಯ ವಾದ. ಯಾಕೆ ಬಲ್ಲೆಯ? ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡುವುದಿಲ್ಲ ಯಾಕೆ ಅಂತ ಕೇಳಿದ್ರೆ ಅವರು ಮದುವೆ ಆಗುವಲ್ಲಿವರೆಗೆ ತಂದೆ ತಾಯಿಯರ ಅಧೀನ, ಮದುವೆ ಆದ ನಂತರ ಗಂಡನ ಅಧೀನ, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನವನ್ನು ಹೊಂದುತ್ತಾರೆ. ಆವಾಗ ಮಾತ್ರ ಹೆಣ್ಣೊಬ್ಬಳು ಮಾನ ಎನ್ನುವ ಬೇಲಿಯ ಒಳಗಿರುವುದಕ್ಕೆ ಸಾಧ್ಯ. ತರುಣಿ, ಇದೀಗ ನೀನು ತಂದೆ ತಾಯಿ ನಿನ್ನನ್ನು ಬಿಟ್ಟಿದ್ದಾರೆ, ನೀನೇ ಅನ್ವೇಷಣೆಗಾಗಿ ತೊಡಗಿದ್ದೀರಿ, ಇಲ್ಲಿವರೆಗೆ ಬಂದಿದ್ದೀರಿ. ನಿನ್ನ ಮಾತನ್ನು ಕೇಳುವಾಗ ಒಂದು ರೀತಿಯದ್ದಾದಂತಹ ಕಾರುಣ್ಯ ಭಾವ ನನಗೂ ಉಂಟಾಗುತ್ತದೆ. ಏನು ಮಾಡೋಣ? ನೀನು ಬರುವಾಗ ತಡ ಆಯಿತು. ತಡ? ನಾ ಬೇಗ ಹೊರಟಿದ್ದೇನೆ, ಅದೇ ತಡ ಆಯ್ತು ಗೊತ್ತಿಲ್ಲ ನನಗೆ. ಅಂದ್ರೆ ನಾ ಬೇಗ ಬಂದಿದ್ದೇನೆ. ಇಲ್ಲಿಗೆ ಬರುವಾಗ ತಡ ಅಂತಲ್ಲ, ಮತ್ತೆ ನನ್ನಲ್ಲಿಗೆ ಬರುವಾಗ ತಡ. ಯಾಕೆ ನೋಡಿದೀಯಾ? ಚತುರೆ ಸಣ್ಣವಳೊಬ್ಬಳ ಮದುವೆ ಆದೆನಲ್ಲ, ಸರಿಯಾಗಿ ಮದುವೆ ಆದೆನಲ್ಲ, ಇವಳಿಗೆ ನಾನಲ್ಲ, ಅವಳು ನನಗೆ ನಲ್ಲೆ. ಆದ್ದರಿಂದ ಇನ್ನೊಬ್ಬರ ವಲ್ಲೆ. ಯಾಕೆ ವಲ್ಲೆ? ನಾನು ಏಕಪತ್ನಿ, ಒಬ್ಬಳೇ ಹೆಣ್ಣನ್ನು ಮದುವೆ ಆಗಬೇಕು. ಏಕಪತ್ನಿ ವ್ರತ ಇದು ನನಗೆ, ಆದ್ದರಿಂದ ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಏಕಪತ್ನಿ ವ್ರತ, ಏಕೆ ಪತ್ನಿ ವ್ರತ ಅಲ್ಲ, ಏಕಪತ್ನಿ ವ್ರತ. ಹೌದು. ಆದ್ದರಿಂದ ಅವಳು ನನಗೆ ತಕ್ಕವಳಾಗಿದ್ದಾಳೆ. ಆದ್ದರಿಂದ ಅವಳು ಒಟ್ಟಿಗೆ ಇರುವಾಗ ನಿನ್ನನ್ನು ಮದುವೆ ಆಗಬೇಕಾಗುತ್ತದ? ಆದ್ರೆ ಏನಪ್ಪ, ರಾಜ ಬಹುಪತ್ನಿ ವಲ್ಲಭ ಅಂತ. ರಾಜಾನ ಬಹುಪತ್ನಿ ವಲ್ಲ. ಹೌದೌದು ಹೌದು. ಮದುವೆ ಆಗಬಹುದು ಇಲ್ಲಪ್ಪ. ಆದ್ರೆ ಎಲ್ಲರಿಗೂ ಹಾಗಿರ್ತದೆ. ಆದ್ರೆ ನನಗೊಂದು ಬದ್ಧತೆ ಇದೆ. ಆ ಬದ್ಧತೆ ದಾಟುವುದಿಲ್ಲ. ಆ ಬದ್ಧತೆಯನ್ನು ನಾವು ಮೀರುವುದಿಲ್ಲ. ಬಂದ ಮೇಲೆ ನಿನಗೆ ವ್ಯವಸ್ಥೆ ಇಲ್ಲ ಅಂತ ನೀವು ಯೋಚಿಸುವುದು ಬೇಡ. ದೇಹಿ ಎನ್ನುವ ಹಾಗೆ ಬಂದವಳು ನಾಸ್ತಿ ಅಂತ ಹೇಳಲಾರೆ. ನಿನಗೊಂದು ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆ ಆಗಬಾರ್ದದು. ಈ ಸಲ ವ್ಯವಸ್ಥೆ ನಿನಗೊಂದು ಮಾಡುವ. ನೀನು ಹಾಗೆ ಹೇಳುವಾಗ ಏನು ಹೆದರಿಕೆ ಆಗ್ತದೆ? ಹಾಗಲ್ಲ. ಹಾಗಿದ್ರೆ ನಿನಗೆ ಎಲ್ಲಿ ವ್ಯವಸ್ಥೆ? ಈಗ ಊಟಲ್ಲೇ ಕೇಳ್ತೇನೆ. ಈಗ ನೀನು ಹೇಳಿದ್ಯಲ್ಲ, ಎರಡು ಮದುವೆ ಆಗಬಾರದಾ? ಒಂದು ಚೂರಿಗೆರಡು ಹೊರೆಯು ಒಂದು ಮುದೆ ಕೇಳು. ಒಂದು ಕತ್ತಿಗೆ ಒಂದೇ ಹೊರೆ, ಎರಡೆರಡು ಹೊರೆ ಕೊಡುವ ಕ್ರಮ ಇಲ್ಲ. ಅದು ಹೌದು. ಆದ್ರೆ ಸ್ವಲ್ಪ ದಿವಸ ಈ ಹೊರೆಯಲ್ಲಿ ಇಟ್ಟುಕೊಳ್ಳುವುದು, ಇನ್ನೊಂದು ಸ್ವಲ್ಪ ದಿವಸ ಆ ಹೊರೆಯಲ್ಲಿ ಇಟ್ಟುಕೊಳ್ಳುವುದು, ಹಾಗೆ ಮಾಡಬಹುದು. ಆದ್ರೆ ಅದು ನಮ್ಮ ಚಾರಿತ್ರ್ಯಕ್ಕೆ ಬರೆ ಆಗುತ್ತದೆ. ಆದ್ದರಿಂದ ನಿನಗೊಂದು ಒಂದೇ ಕತ್ತಿಯ ಒಂದೇ ಹೊರೆಯನ್ನು ನಾ ತೋರಿಸ್ತೇನೆ. ಅದು ಹೇಗೆ? ಇದ್ದಾನೆ ನನಗೊಬ್ಬ ತಮ್ಮ ಇದ್ದಾನೆ, ಎನಗಿಂತ ನೂರ್ಮಡಿ ಚೆಲುವ. ಮತ್ತೆ ನನ್ನ ಬಣ್ಣ ನೀನು ನೋಡಿದ್ಯ, ಅವನ ಬಣ್ಣ ನೋಡಬೇಕು. ನಾನು ನೀನು ಕಪ್ಪಾದ ಲಕ್ಷಣ ಅಂತ ಮಾಡಿದ್ದು. ಅವನು ಬಣ್ಣವೂ ಬಿಳುಪು. ಭುವನದಲ್ಲಿ ಅವನಂತಹ ಲಕ್ಷಣವಂತನ ನೀ ಕಾಣೆ. ಆದ್ದರಿಂದ ಅವನಿಗೆ ಲಕ್ಷ್ಮಣ ಅಂತ ಹೆಸರು. ಅವನಲ್ಲಿ ಹೋಗು, ನಿನ್ನ ಈ ಉಪಾಯ ತೋರು, ನಿನಗೊಂದು ಆಯ ಸಿಗುತ್ತದೆ. ಆಯ ಅಂದ್ರೆ ನಿನ್ನ ಬದುಕಿಗೊಂದು ಆಯ ಸಿಗುತ್ತದೆ ಅಲ್ವೋ? ಆದ್ದರಿಂದ ಅವನಲ್ಲಿ ಹೋಗು, ಅವನನ್ನು ಮೆಚ್ಚಿಸಿಕೋ. ನೀ ಮದುವೆ ಆದ್ರೆ ನಮಗೆ ಸಂತೋಷ. ಹೌದಾ? ನಾನು ಹೋಗಿ ಬರ್ತೀನಿ ಮಾವ. ಇಷ್ಟು ಬೇಗ ನಿನ್ನ ಭಾವ ಏನು ಬದಲಾದದ್ದು? ಅದು ಅಮ್ಮನನ್ನ ಮದುವೆ ಆಗುತ್ತೇನಲ್ಲ, ಹಾಗೆ ನೀವು ಭಾವ ಮದುವೆ ಅಕ್ಕ ಹೋಗಿ ಬರ್ತೀನಿ. ಮದುವೆ ಆದ ಮೇಲೆ ನಿನ್ನ ಭಾವ ಗೊತ್ತಾಗಲಿ, ಈಗ ಬೇಡ. ಹೋಗಿ ಬಾ. ಹಾಗೆಯಾಗಿ ಹೋಗ್ತೇನೆ. ಇವನಿಗಿಂತ 100 ಮಡಿಯ ನಾನು ಇನ್ನೂ ಹೆಚ್ಚಾಗುವುದು ಬೇಡವಾ? ರಾಮಚಂದ್ರ ಹೇಳಿದಂತ ಮಾತಿನಂತವನ್ನು ಬಣ್ಣಿಸುತ್ತ, ರಾಮಚಂದ್ರ ಹೇಳಿದಂತ ಮಾತಿನಂತವನ್ನು ಬಣ್ಣಿಸುತ್ತಿದ್ದ ಕನ್ನಡಿಯನ್ನು ತೆಗೆದು ನೋಡುತ್ತ
ಮೊಗವು ನಗೆದು ದೇವದತ್ತಿನ ಗಾಡುತ್ತ ಮತ್ತೆ ತನ್ನುಳ್ತಾನೆ ಮಾತನಾಡುತ್ತ ತನಗೆ ಕಣ್ಣಿಯರೊಳಗಿಣೆ ಇಲ್ಲ ಎಣೆ ಇಲ್ಲ ಎನ್ನುತ್ತ ಚಂದ ಕುಂದಳ ಚಲೋನೆ ಮಾತು ಕೇಳು ಪೀಳಿ ರಾಮ ಕಳುಗಿದೆ ನೋಡು ಮಾತ ಕೇಳು ಮಾತ ಕೇಳು ಮಾತ ಕೇಳು ಇಂದಿನೋಳು ಮಾತ ಕೇಳೋ ಮನವಿಟ್ಟು ಕೃಪಾಳು ಮನವಿಟ್ಟು ಕೃಪಾಳು ನಿನ್ನುಳ್ ಕಾಮಿಸಿ ಬಂದೆ ಮೋಗದುಳು ನಿನ್ನುಳ್ ಕಾಮಿಸಿ ಬಂದೆ ಕಾಮಿಸಿ ಬಂದೆ ಮೋಗದುಳು ಇನ್ನು ತಾಳಗುಳದಿರು ತಾಳಲಾದಿನು ನೀನು ಪ್ರೇಮದಿಂದಲಿ ಕೊಡು ಸರಸ ಮಾತಾಡು ಮಾತಾಡು ಸಂಗೀತ ಮಾತ ಕೇಳು ರಾಮ ಸಂಗೀತ ಮಾತ ಕೇಳು ಕೇಳಿ ರಾಮ ಕಳುಗಿದೆಯೋ ದಿನೋಡು ಕೇಳು ಓ ಕಾಮ ಸನ್ನಿಭ ಎಂಥ ಚಂದ ಚಂದ ನನಗೊಂದು ಶಬ್ದವೂ ಹೊರಡುತ್ತಾ ಇಲ್ಲ ಇವತ್ತು. ಅಯ್ಯೋ ಹೇಗೆ ಮಾತಾಡ್ತೇನೆ, ಹೇಗೆ ಉಪಮೆಯಿಂದ ಕೊಡಲಿ. ಓ ಕಾಮ ಸನ್ನಿಭ
ಆಗುವುದಿಲ್ಲ. ಅಲ್ಲಿ ಕಡಿಮೆ, ಇಲ್ಲಿ 100 ಹೆಚ್ಚು ಎಲ್ಲಿ ಸಿಗ್ತದೆ? ಅದೇ ನಮಗೆ ಬೇಕಲ್ವಾ? ಹೌದು, 100 ಅಡಿ ಚೆಲ್ಲುವ. ಹಬ್ಬ, ನಿನ್ನ ಈ ರೂಪಕ್ಕೆ ಎಣೆಯಾದವರು ಯಾರೂ ಕೂಡ ಇಲ್ಲ. ಹಾಗಾಗಿ ಅಲ್ಲಿಂದ ಇಲ್ಲಿಯವರೆಗಾಗಿ ಓಡೋಡಿಕೊಂಡು ಬಂದೆ. ಓ ಕಾಮಸನ್ನಿಭ, ತಡ ಮಾಡುವುದು ಬೇಡ, ನನ್ನನ್ನು ಮದುವೆಯಾಗು ನೀನು. ಓ ಹೆಣ್ಣೆ, ಚಂದದಿಂದ ಮೂಡು ಬೆಳೆದನು ಇತ್ತ ಸುದ್ದಿ ಬೇಡ. ಓ ಹೆಣ್ಣೆ, ನಿನ್ನನ್ನು ಮದುವೆ ಆಗು ಎನ್ನುವ ಹಾಗೆ ಕೇಳುವಾಗ ನಿನಗೊಂದು ಅನುಮಾನ ಬರ್ಬೋದು. ಯಾರಪ್ಪ ಇವಳು, ಎಲ್ಲಿಂದ ಬಂದು, ಯಾರು ಇಲ್ಲಿಗೆ ಕಳಿಸಿಕೊಟ್ಟದ್ದು? ಅನುಮಾನ ಬಂದಿಲ್ವಾ? ಬಂತು. ಅಯ್ಯೋ, ನಾನಾಗೆ ಬಂದದ್ದಲ್ಲ, ಮತ್ತೆ ನನ್ನನ್ನು ದೂಡಿ ಬಿಟ್ಟದಂತ ಮಾಡಬೇಡ ನೀನು. ಕಳಿಸಿಕೊಟ್ಟದ್ದು. ಹೌದೌದು. ಯಾರು? ನಿನ್ನಣ್ಣ. ನನ್ನ ಅಣ್ಣ? ಹೌದು, ರಾಮಣ್ಣ. ಅದು ನನ್ನ ಅಣ್ಣ ಅಲ್ಲ. ನಿನ್ನ ಕುಟುಂಬದಲ್ಲಿ ಯಾರು ಇರಬೇಕು? ಯಾರು? ರಾಮಣ್ಣ. ನಿನ್ನ ಅಣ್ಣ ರಾಮಣ್ಣ ಕಳಿಸಿಕೊಟ್ಟ. ರಾಮದೇವರು. ಹೌದೌದು. ನನ್ನ ತಮ್ಮ ಇದ್ದಾನೆ, ನನಗಿಂತ 100 ಮಡಿ ಚೆಲ್ಲುವ. ಅವನಲ್ಲಿ ಹೋಗಿ ನಿನ್ನ ನಿವೇದನೆಯನ್ನು ಹೇಳಿಕೊಂಡೆ ಅಂತಾಗಿದ್ರೆ ನಿನಗೊಂದು ವ್ಯವಸ್ಥೆ ಮಾಡಿಯಾನು ಎನ್ನುವ ಹಾಗೆ ಅಣ್ಣ ಹೇಳಿದ. ಹೌದು. ನಾನು ನೀನು ದೂರದಿಂದ ಬರುವಾಗಲೇ ಗಮನಿಸಿದೆ. ಅದು ಹೇಗೆ? ಒಂದು ಆನೆ ಬರುವ ಹಾಗೆ ನನಗೆ ಕಂಡಿತು. ಹಾಗಲ್ಲ, ನಿನಗೆ ನನ್ನನ್ನು ನೋಡ್ರ ಆನೆ ಕಾಲಿನ ಹಾಗೆ ಕಾಣ್ತದ ನಿನಗೆ? ಹಾಗೆ ಹೇಳಿದ್ದಲ್ಲ. ಅಲ್ಲ, ಆನೆ ಕಾಲೇ. ಅದು ಹೇಗೆ ಗೊತ್ತಾ? ಆರೋಗ್ಯ, ನೆಮ್ಮದಿ, ಯಶಸ್ಸು ಇದರ ಕಾಲು, ಆನೆಯ ಕಾಲು. ಆದರೆ ನಿನ್ನ ದೇಹ ಪ್ರಕೃತಿಯನ್ನು ನೋಡಿ ನಾನು ಹಾಗೆ ಹೇಳಿದ್ದಲ್ಲ. ಆನೆ ಆಗಿಲ್ಲ, ನಾನು ತೆಳ್ಳಗಿದ್ದೇನೆ. ಹೆಣ್ಣಿನ ನಡೆಯನ್ನು ಮದಗಜದ ನಡೆಗೆ ಹೋಲಿಸುತ್ತಾರೆ. ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟುತ್ತ ಮಂದಗಮನೆಯಿಂದ ನೀನು ಬಂದೆ. ಗೆಜ್ಜೆ ಸದ್ದನು. ಆದರೆ ನಿನ್ನ ಮಾತುಗಳನ್ನು ಕೇಳುವಾಗ ನಿನ್ನ ನಡೆ ಮಾತ್ರ ಮಂದ ಅಲ್ಲ, ನಿನ್ನ ಬುದ್ಧಿಯು ಮಂದವಾಗಿದೆ ಎನ್ನುವುದು ನನಗೆ ಈಗ ಸ್ಪಷ್ಟವಾಗಿ ಅರ್ಥವಾಯಿತು. ಯಾಕೆ? ಮಡಕೆ ನೋಡುವುದಕ್ಕೆ ಮಾತ್ರ ಚಂದ, ಅದರ ಒಳಗೆ ದುರ್ನಾತ ಬೀರುತ್ತಾ ಉಂಟು ಎಂಬುದು ನನಗೀಗ ಭಾಸವಾಗುತ್ತಾ ಇದೆ. ಬರ್ತಿದ್ದೇನೆ. ಹಾಗಲ್ಲ, ಇಲ್ಲದಿದ್ದರೆ ನನ್ನ ಬಳಿ ಬಂದು ಮದುವೆಯಾಗಬೇಕು ಎನ್ನುವ ಹಾಗೆ ಆಕಾಂಕ್ಷೆಯನ್ನು ವ್ಯಕ್ತಪಡಿಸುತ್ತಾ ಇದ್ದೀಯ. ಹೌದು. ನಾನು ಬ್ರಹ್ಮಚಾರಿಯಾಗಿದ್ದೇನೆ, ಬ್ರಹ್ಮಚಾರಿ ವ್ರತವನ್ನು ಆಚರಿಸುತ್ತಾ ಇದ್ದೇನೆ. ಹಾಗೆಂದು ನನಗೆ ಮದುವೆ ಆಗಿದೆಯೋ? ಮದುವೆ ಆಗಿದೆ. ಮದುವೆ ಆದ್ಮೇಲೆ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಹೇಗಪ್ಪ ಅದು? ಬ್ರಹ್ಮಚರ್ಯದಲ್ಲಿ 3 ವಿಭಾಗ ಇದೆ. ಬಾಲ ಬ್ರಹ್ಮಚಾರ್ಯ, ಐಚ್ಛಿಕ ಬ್ರಹ್ಮಚಾರ್ಯ, ಅಖಂಡ ಬ್ರಹ್ಮಚಾರ್ಯ ಎನ್ನುವ ಹಾಗೆ. ಇದು ಐಚ್ಛಿಕ ಬ್ರಹ್ಮಚಾರ್ಯ. ಹೌದಾ? ಹೌದು. ಆ ವೃತ್ತವನ್ನು ನಾನು ಪಾಲಿಸುವಂತಹ ಬ್ರಹ್ಮಚಾರಿಯಾಗಿದ್ದೇನೆ. ಯಾವತ್ತು ಬಿಡ್ತೀಯಾ? ಬಿಡುವ ಪ್ರಶ್ನೆಯೇ ಇಲ್ಲ. ನಾನು ಇಚ್ಛೆಯಿಂದ ನಾನು ಪಾಲಿಸುವುದು. ಹಾಗೆಂದು ಇಚ್ಛೆಯಿಂದ ಬಿಟ್ಟು ಬಿಡತ್ತೆ. ನಾನು ಬಂದಿದ್ದೇನೆ. ನನ್ನಲ್ಲಿ ಒಂದು ಪ್ರಶ್ನೆ. ಹೇಗೆ ಹೇಳಿದೆ ನೀನು? ನನ್ನ ಅಣ್ಣ ಕಳುಹಿಸಿದ್ದು ಎನ್ನುವ ಹಾಗೆ. ನಿನ್ನ ಈ ಬಂಡು ಮಾತುಗಳನ್ನು ಕೇಳುವಾಗ ನನಗೆ ನಗೆ ಬರುತ್ತಾ ಉಂಟು. ಇದು ಬಂಡು ಮಾತ? ಪುಂಡರೀಕ ನೇತ್ರನಾದಂತಹ ರಾಮದೇವರು ನಿನ್ನನ್ನು ನನ್ನ ಬಳಿಗೆ ಕಳುಹಿಸಿದರೆ ಸುಳ್ಳು ಹೇಳುವಾಗಲೂ ನಂಬುವ ಹಾಗೆ ಸುಳ್ಳನ್ನು ಹೇಳಬೇಕು. ಸತ್ಯವನ್ನು ಹೇಳುತ್ತಾ ಇದ್ದೀಯ. ನನಗೆ ಧೈರ್ಯ ಬರುತ್ತಾ ಇಲ್ಲ. ಇದು ಸತ್ಯದ ಮಾತೇ ಆಗಿದ್ದರೆ ಏನಾದರೂ ಆಧಾರ ಬೇಕಲ್ಲ. ಆಧಾರ ಇಲ್ಲದೆ ಯಾವುದನ್ನು ನಂಬುವ ಹಾಗಿಲ್ಲ. ಗುರುತಾದರೂ ಏನಾದರೂ ತಂದಿದ್ದೀಯ? ಆಧಾರ ಇಲ್ಲದಿದ್ರೆ ಆಗುದಿಲ್ಲ. ಆಧಾರ ಇಲ್ಲದೆ ಯಾವ ಕೆಲಸವೂ ಆಗುದಿಲ್ಲ. ಅದು ನನಗೆ ಗೊತ್ತೇ ಇರಲಿಲ್ಲ. ಈಗ ಗೊತ್ತಾದದ್ದು. ಈಗ ತಿಳಿಯಿತಲ್ಲ. ಹೌದು, ಈಗ ಆಧಾರ ಬೇಕು ಅಂತ ಹೇಳ್ತಾ ಇದ್ದು ನಾನು. ನೀನು ನನ್ನನ್ನು ಮದುವೆ ಆಗುವುದು ಹೌದಲ್ಲ? ಹಾಗಿದೆ ಅಣ್ಣನ ಆಧಾರವನ್ನು ನೀನು ತಂದೆ ಎಂದಾದರೆ ಮತ್ತೆ ಆಲೋಚನೆ ಮಾಡುವ. ಹೌದಾ? ಹಾಗೆ ಆಲೋಚನೆ ಮಾಡ್ತಿಲ್ಲ. ತಮ್ಮನಿಗೆ ಬೇಕಂತೆ ಗುರುತವಾದನಿಗೆ ಲಕ್ಕಣಗೆ
ಈಗ ಹೋಗಿ ಈ ರಾತ್ರಿ ಹೋಗಿ ಆಧಾರ ಇಲ್ಲಿ ತೆಗೆದುಕೊಂಡು ನಾನೀಗ ನನಗಾಗುದಿಲ್ಲಪ್ಪ ಇದಕ್ಕಾಗಿ ಒಮ್ಮೆ ಅವನ ಕಾಲ್ಚೆಂಡು ಹಾಕಿ ಹೀಗೆ ಕುಟ್ಟುವುದು ಆಮೇಲೆ ಹೀಗೆ ಕುಟ್ಟುವುದು ಹೀಗೆ ಕುಟ್ಟುವುದು ನಾನೀಗ ಚೆಂಡ ನಾನು ಒಮ್ಮೆ ಆಚೆ ಹೋಗಿ ಬೀಳುದು ಒಮ್ಮೆ ಈಚೆ ಹೋಗಿ ಬೀಳುದು. ನೀನು ಎಲ್ಲಿ ತಿದ್ದ ಗೊತ್ತುಂಟ ನಿಂಗೆ? ನೀನು ಇದೇ ವೇಗವನ್ನು ಆರಂಭದಲ್ಲೇ ಮಾಡ್ತಾ ಇದ್ರೆ ಎಷ್ಟು ನಿಧಾನ ಹೋಗುತ್ತಿತ್ತ. ನೀರಲ್ಲಿ ಯಾರು ನಾನು ಮಾಡಿದ್ದ? ನೀನು ಯಾವಾಗ ಒಮ್ಮೆ ಆಚೆ ಹೋಗು ಒಮ್ಮೆ ಈಚೆ ಹೋಗು ಅಂತಿದ್ದೆ ಅಲ್ಲ ನೀನು ಬಂದು ಆವಾಗಪ್ಪ ಆಗಲ್ಲ ನಾನು ನಿಧಾನ ಮಾಡಿದ್ದಲ್ಲ ನೀನು ಸ್ವಲ್ಪ ಮಾತಾಡಲು ಕಡಿಮೆ ಮಾಡು ನಾವಾಗ ಬೇಗ ಹೋಗ್ತಾನೆ. ಖಂಡಿತ ಇಲ್ಲ. ನೀನು ಮಾತಾಡುವಷ್ಟು ನೀನು ಮಾತಾಡು ನಾವೆಲ್ಲೂ ಸ್ವಲ್ಪ ಎರಡು ಹೆಜ್ಜೆ ಇಟ್ಟಾಗ ನಿನಗೆ ಬೇಗ ಆಗುತ್ತದೆ. ನಿನಗೆ ಗೊತ್ತಾಗುವುದಿಲ್ಲ. ಏನು? ನಾನು ಮಾತಾಡುವ 3 ಪಟ್ಟು ಹೆಚ್ಚು ನೀನು ಕುಡಿದಿದ್ದೆ. ಎಲ್ಲಿ ಓದು ಕಡಿಮೆ ನೀನು ಹಾಗೆ ಸುಳ್ಳು ಯಾಕೆ ಬಲ್ಲೆಯ ಯಾಕೆ ಈ ಮಾತನ್ನಾಡಿದೆ? ನೀನು ಕುಣಿದದ್ದು ತಪ್ಪಲ್ಲ. ಮತ್ತೆ ನೀನು ಯಾಕಂದ್ರೆ ನಿನ್ನ ಒಳಗೆ ಏನೋ ಒಳಗೆ ಏನು ಇಲ್ಲ ಅಂದ್ರೆ ಈ ಅಂತರಂಗದ ಭಾವ ನಮ್ಮನ್ನು ಕುಣಿಸ್ತದೆ. ಓ ಬಾಬಾ ಭಾವ ಬಾಬಾ ಆದ್ರೆ ನೀನು ಅಷ್ಟು ನಿಧಾನವಾಗೆತ್ತ ಹೋದವನು, ಕುಣಿಯುತ್ತಾ ಹೋದವನು, ನಲಿಯುತ್ತಾ ಬರ್ತಿ ಅಂತ ನಾ ಭಾವಿಸಿದ್ರೆ ವೇಗ ಅತಿಯಾಗಿದೆ, ಮತ್ತೆ ಆಗದೆ ಮಿತಿ ಮೀರಿದೆ. ಏನಾಯಿತು ನಿನಗೆ? ನಿನ್ನ ತಮ್ಮನಲ್ಲಿ ನೀನು ಹೇಳಿದ ಹೋಗಿ ಹೇಳಿ ಅವನ ಮದುವೆ ಆಗ್ತದೆ ನೀವು ಹಾಗೆ ಹೇಳಿಲ್ವ ನೀನು? ಹೋಗಿ ನಾನು ನಿನ್ನ ತಮ್ಮನಲ್ಲಿ ಹೇಳಿದೆ ನನ್ನ ಮದುವೆ ಆಗುತ್ತೆ ಅಣ್ಣ ರಾಮಚಂದ್ರ ಇಲ್ಲಿವರೆಗೆ ಕಳಿಸಿಕೊಟ್ಟಿದ್ದಾನೆ ಹೋಗಿ ನನ್ನ ಮದುವೆ ಆಗುತ್ತೆ ಹೇಳಿದ್ರು ಮದುವೆ ಆಗುತ್ತದೆ ಅಂತ ಹೇಳಿದ್ದಾನೆ ಅಂತ ಹೇಳಿ. ಆದ್ರೆ ಅವನು ಹೇಳಿದ್ದೇನು ಗೊತ್ತಾ? ಆಧಾರ ಬೇಕಂತೆ. ಆಧಾರ? ನಾನು ಏನು ತರುವುದು ಆಧಾರ? ಏನು ಆಧಾರ? ಈಗ ಅವರಿಗೆ ಸರಿ ರಾಮಚಂದ್ರನ ಕಂಡುದೆಲ್ಲಿ ಅಂತ ಕೇಳಿದೆ. ಹೌದು ಹೌದೇ ಹೇಳ್ಬೇಕಿತ್ತು. ನೋಡಿದೆ, ಮಾತಾಡಿದೆ, ಅವ ನಮ್ಮತನ ಇಲ್ಲ ಅವನು. ಅದಕ್ಕೆ ಏನು ಆಗ್ಬೇಕಂತೆ? ಆಧಾರ ರಾಮ ನೀನು ಬಿಲ್ಲು ಕೊಡ್ತೀಯಾ? ನನ್ನಿಂದ ಆಧಾರವನ್ನು ತೋರಿಸಿದ್ರೆ ನೀನೇ ಬಿಲ್ಲು ಕೊಡ್ಬೇಕು. ನನ್ನ ಬಿಲ್ಲು ನಿನಗೆ ಆಗಲಿಕ್ಕಿಲ್ಲ. ಆಗುತ್ತದೆ ಒಮ್ಮೆ ತೆಗೆದುಕೊಂಡು ನನ್ನ ಈ ಬಿಲ್ಲು ಗುರು ದತ್ತವಾದ ಬಿಲ್ಲು. ಆದ್ದರಿಂದ ಇದನ್ನು ನೀ ಹಿಡಿದ್ರೆ ಸಮಸ್ಯೆ ಆಗಿದೆ. ಅದು ಬೇಡ. ಮಾತ್ರ ಅಲ್ಲ, ಬಿಲ್ಲು ಎಲ್ಲಿಂದಾದ್ರೂ ನೀ ತಂದಿರಬಹುದು ಅಂತ ಭಾವಿಸ್ತೀಯ. ನೀನಿಲ್ಲದಾಗ ತೆಗೆದುಕೊಂಡು ಹೌದು. ಅದು ಬೇಡ. ಹಾಗಿದ್ರೆ ಹಣ ಎಲ್ಲಿ ಬರೀ? ಬ್ರಹ್ಮ ಬರೆದದ್ದೇ ಹೆಚ್ಚುಂಟು ಅಲ್ಲಿ. ಇನ್ನು ನಾ ಎಲ್ಲಿ ಬರೆಯುವುದು? ಎಲೆಯಲ್ಲಿ ಬರೆದು ಕೊಡು. ಎಲೆಯಲ್ಲಿ ಬರೆದ್ರೆ ನೀನೇ ಬರೆದದ್ದು ಅಂತ ಅವ ಭಾವಿತೀಯ. ಈ ಕೈಯಲ್ಲಿ ಬರೀ. ಕೈ ಬರ್ಲಿಕ್ಕೆ ಆಗುದಿಲ್ಲ ನನಗೆ. ನೀ ಹೇಳಬಹುದು, ಅವರಿಗೆ ವಿಶ್ವಾಸ ಬರ್ಬೇಕಲ್ಲ. ಮತ್ತೆ ಎಲ್ಲ ಬರೀತೆ ನಿನ್ನ ಬೆನ್ನು ಹಲಗೆಯ ಹಾಗುಂಟು. ಆದ್ದರಿಂದ ಅಲ್ಲಿ ಯಾರಿಗೂ ಬರಕೊಳ್ಳುವುದಕ್ಕಾಗುವುದಿಲ್ಲ. ಆದ್ದರಿಂದ ನಿನ್ನ ಬೆಂಕಡೆ ತಿಳಿಯಬೇಕು. ನಿನ್ನ ಬೆನ್ನ ಕಿತ್ತುಗಡೆ ತಿಳಿಯಬೇಕು. ಬೆಂಗಡೆ ನೀ ಬಾಬು. ನಮಸ್ಕಾರ ಸರಿ, ಇನ್ನೂ ನಿನಗೆ ಸುಖದ ಅನುಭವ ಆಗುತ್ತದೆ. ಬಾಬು ಆಯ್ತು. ನಾವು ಬರೆದ ಆಧಾರ ಸಂಜ್ಞೆ ಮಾತ್ರ. ಹೌದಾ? ಅದನ್ನು ನೋಡ್ತಾನೆ, ನಿನಗೆ ಬೇಕಾದ ವ್ಯವಸ್ಥೆ ಮಾಡ್ತಾನೆ. ಮುದ್ರೆ ಹಾಕಿದ್ಯಾ? ಸತ್ಯ ಸಾಕ್ಷಾತ್ಕಾರ ಆಗುತ್ತೆ. ಹಾಗಿದ್ರೆ ಈಗಲೇ ಬರ್ತೇವೆ. ಸರಿಯಾಗಿ ನೋಡಿದ್ದೇನೆ. ಅಣ್ಣನ ಆಜ್ಞೆ ಎಂಬುದನ್ನು ನಾನು ನೋಡಿದ್ದೇನೆ. ನಿನ್ನ ನಡವಳಿಕೆಯನ್ನು ನೋಡುವಾಗ ನೀನು ಯಾರು ಎಂಬುದನ್ನು ಭಾವಿಸಿದೆ. ನಿನ್ನ ಮಾತು ನೋಡುವಾಗ ನಿನ್ನ ಅಂತರಂಗದ ಭಾವನೆ ಏನೆಂಬುದನ್ನು ಅರ್ಥವಹಿಸಿದ್ದೇನೆ. ಈಗ ಅಣ್ಣನ ಆಜ್ಞೆಯನ್ನು ನೋಡುವಾಗ ಮದುವೆ ಆಗ್ಬೇಕು.
ಸರಿಯಾಗಿ ತಿಳಿಸಿದ್ದಾನೆ. ನಿನಗೊಂದು ವ್ಯವಸ್ಥೆಯನ್ನು ಮಾಡುತ್ತೇನೆ. ಬೇಗ 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 ಮದುವೆಯ ವ್ಯವಸ್ಥೆ ಅಲ್ಲ. ಆಗ ಇದ್ದವಳು ನೀನೇ ಅಲ್ವೇ? ಮತ್ತೆ ಏನು ಬದಲಾವಣೆ? ಎಷ್ಟು ಮಂದಿ ಧಾರ್ಮಿಕರ ರಕ್ತ ಹೀರಿದೆ. ಈಗ ರಕ್ತದ ಮೌಲ್ಯ ಏನು ಅಂತ ನಿನಗೆ ಗೊತ್ತಾಗಬೇಕು. ಆಗಲೇ ಇವರಿಗೆ ಸರಿಯಾಗಿರುವಂತಹ ಪಾಠವನ್ನು ತಿಳಿಸದಿದ್ದರೆ ಹುಟ್ಟದ್ದು ಸೀರೆಯಲ್ಲ, ತೊಟ್ಟದ್ದು ಬಳೆಯಲ್ಲ, ಕಟ್ಟುತ್ತಾ ಇದ್ದೇನೆ ನಿನಗೊಂದು ಗಂಟು. ಅಣ್ಣದಲ್ಲಿ ಹೇಳ್ತೇನೆ, ಪಾಠವನ್ನು ಕಲಿತೇವೆ. ಅದು ನಿನ್ನ ಪಾಪದ ಗಂಟು. ನೋಡಿಕೋ, ಅಣ್ಣಂದಿರು ಪ್ರಶ್ನಿಸ್ತಾಳೆ. ಲಕ್ಷ್ಮಣ, ಅಣ್ಣದೇವ, ಅನಾರ್ಯರಲ್ಲಿ ಸರಸ ಸಲ್ಲದು ಅಂತ ಹೇಳುವುದಕ್ಕೆ ನಾವು ಸ್ವಲ್ಪ ಸರಸ ಮಾತಾಡಿದ್ದೇ ಹೆಚ್ಚಾಯಿತು. ನಿಜ. ಅದರ ದುರ್ಬಳಕೆ ಮಾಡಿಕೊಂಡರು. ಆದರೂ ಪ್ರತಿಜ್ಞಾಬದ್ಧಳಾಗಿ ಹೋಗಿದ್ದಾಳೆ. ಅಣ್ಣಂದಿರಲ್ಲಿ ಹೇಳುತ್ತೇನೆ, ದುಷ್ಟ ಮತನಕ್ಕೆ ಇದೊಂದು ಮಾಧ್ಯಮ. ಆದ್ದರಿಂದ ಸದಾ ಎಚ್ಚರಿಕೆಯಲ್ಲಿರುತ್ತಾ ಆರ್ಯಾವರ್ತದ ದುಷ್ಟರನ್ನು ಮಾತ್ರವಲ್ಲ, ಅದಕ್ಕಿಂತ ಆಚೆ ಇರುವ ದುಷ್ಟರನ್ನು ಮಟ್ಟ ಹಾಕುವುದಕ್ಕೆ ಸಿದ್ಧರಾಗಿ ನಿಲ್ಲುವ ಹಾಗೆ